ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಕಾನಮಿಗೆ ಸಂಬಂಧಪಟ್ಟಂತ ಟಾಪಿಕ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ನೋಡ್ತಾ ಹೋಗೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಎಕಾನಮಿಗೆ ಕೇಳುವಂತ ಕ್ವಶನ್ಸ್ ಅಲ್ಲಿ RBI ಅನ್ನು ಕೂಡ ಎಸ್ಪೆಷಲಿ ಪ್ರಸ್ತುತ ಪ್ರಚಲಿತ ಮಾಹಿತಿಗಳನ್ನ ಮತ್ತೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೂ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ RBI ಅಂತಂದ್ರೆ ಇದು ಕೇಂದ್ರ ಬ್ಯಾಂಕ್. ಇದು ನಮ್ಮ ರಾಷ್ಟ್ರದ ಕೇಂದ್ರ ಬ್ಯಾಂಕು. ಪ್ರತಿಯೊಂದು ರಾಷ್ಟ್ರದಲ್ಲೂ ಕೇಂದ್ರ ಬ್ಯಾಂಕ್ಗಳು ಇರ್ತವೆ. ಆಯಾ ರಾಷ್ಟ್ರಕ್ಕೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಕೇಂದ್ರ ಬ್ಯಾಂಕ್ಗಳು ಇರ್ತವೆ. ಈ ಕೇಂದ್ರ ಬ್ಯಾಂಕ್ ಏನಿದೆ ಮುಖ್ಯ ಹಣಕಾಸು ಪ್ರಾಧಿಕಾರ ಆಗಿರುತ್ತೆ. ಇದು ಅಪೆಕ್ಸ್ ಬ್ಯಾಂಕ್ ಅಂತ ಕರೀತಾರೆ. ಭಾರತದಲ್ಲಿ ಇದನ್ನ RBI ಅಂತ ಕರೀತಾರೆ. 1930ರಲ್ಲಿ RBI ಕಾಯ್ದೆಯನ್ನ 35ರಲ್ಲಿ ಜಾರಿ ಬರುತ್ತೆ. 1934ರ RBI ಕಾಯ್ದೆ ಪ್ರಕಾರ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖಾಸಗಿ ಬ್ಯಾಂಕ್ ಆಗಿ ಮೊದಲು ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಆರಂಭ ಆಗುತ್ತೆ. 1926ರಲ್ಲಿ ಭಾರತೀಯ ಕರೆನ್ಸಿ ಮತ್ತು ಹಣಕಾಸು ಕುರಿತಂತೆ ರಾಯಲ್ ಕಮಿಷನ್, ಇದನ್ನ ಹಿಲ್ಟನ್ ಯಂಗ್ ಆಯೋಗ ಅಂತಾನು ಕರೀತಾರೆ. 1926ರಲ್ಲಿ ಹಿಲ್ಟನ್ ಯಂಗ್ ಆಯೋಗ ಏನಿತ್ತು, ಈ ಕಮಿಷನ್ ಅವರು ಕೊಟ್ಟಂತ ಶಿಫಾರಸು ಮೇರೆಗೆ ಇದನ್ನ ತೆಗೆದುಕೊಂಡು ಬರಲಾಯಿತು ಅಂತ ಹೇಳ್ತಾರೆ. ಆರಂಭದಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದು. ಎಲ್ಲಿತ್ತು ಇದು? ಕೋಲ್ಕತ್ತಾದಲ್ಲಿತ್ತು. ಯಾಕೆಂದ್ರೆ ಕೋಲ್ಕತ್ತಾ ಬ್ರಿಟಿಷರ ವಸಾಹತುಶಾಹಿ ಕೇಂದ್ರ ಆಗಿದ್ದರಿಂದ ಕೋಲ್ಕತ್ತಾದಲ್ಲಿ ಇದನ್ನ ಆರಂಭಿಸ್ತಾರೆ. ನಂತರ 1937ರಲ್ಲಿ 35ರಲ್ಲಿ ಆರಂಭ ಆಗುತ್ತೆ. 37ರಲ್ಲಿ ಮುಂಬೈಗೆ ಇದನ್ನ ಶಿಫ್ಟ್ ಮಾಡ್ತಾರೆ, ಸ್ಥಳಾಂತರ ಆಗುತ್ತೆ. ನಂತರ ಸ್ವತಂತ್ರ ಬಂದ ನಂತರ 1949ರಲ್ಲಿ ಇದನ್ನ ನ್ಯಾಷನಲೈಸ್ ಮಾಡಿ, ರಾಷ್ಟ್ರೀಕರಣ ಮಾಡಿ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗುತ್ತೆ. ಸರ್ಕಾರದ ಅಧಿಕೃತ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಆರಂಭ ಮಾಡುತ್ತೆ. ಈ RBI ಏನಿದೆ ಇದು ಹೆಂಗ್ ಸಂಯೋಜನೆಗೊಂಡಿದೆ ಅಂದ್ರೆ, ಇದು ಕೇಂದ್ರೀಯ ನಿರ್ದೇಶಕರ ಮಂಡಳಿಯನ್ನ ಹೊಂದಿರುತ್ತೆ. ಅಂದ್ರೆ ಸರ್ಕಾರದಿಂದ 4 ವರ್ಷದ ಅವಧಿಗೆ ನೇಮಕ ಮಾಡ್ತಾರೆ. ಕೇಂದ್ರೀಯ ನಿರ್ದೇಶಕರ ಮಂಡಳಿ ಅಂತ ಏನಿರುತ್ತೆ, ಸರ್ಕಾರದಿಂದ ನೇಮಕ ಮಾಡುವಂತದ್ದು. ಸರ್ಕಾರದಿಂದ 4 ವರ್ಷಗಳ ಅವಧಿಗೆ ನೇಮಕ ಮಾಡುವಂತದ್ದು. ಅದು ಯಾರ್ಯಾರು ಇರ್ತಾರೆ? ಫಸ್ಟ್ ಗವರ್ನರು, ಅವರೇ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ. ಇಡೀ RBIಗೆ ಹೆಡ್ ಯಾರು ಅಂತಂದ್ರೆ RBI ಗವರ್ನರ್. ನಂತರ 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ, ಉಪ ಗವರ್ನರ್ ಅಂತ ಕರೀತಾರೆ. ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ಅದರಲ್ಲಿ ನೆಕ್ಸ್ಟ್ 4 ಜನ ಡೆಪ್ಯೂಟಿ ಗವರ್ನರ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾರು ಇರ್ತಾರೆ ಅಂದ್ರೆ 2 ಜನ ಹಣಕಾಸು ಸಚಿವಾಲಯದ ಪ್ರತಿನಿಧಿಗಳು ಇರ್ತಾರೆ. ಫೈನಾನ್ಸ್ ಮಿನಿಸ್ಟ್ರಿಯಿಂದ 2 ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಂದಾಗ ಮತ್ತೊಂದು ಭಾಗ ಏನಿದೆ ಅಂದ್ರೆ, ಮುಂಬೈನಲ್ಲೊಂದು ಬ್ರಾಂಚ್ ಇದೆ, ಕೋಲ್ಕತ್ತಾದಲ್ಲಿದೆ, ಚೆನ್ನೈನಲ್ಲಿದೆ, ನವದೆಹಲಿಯಲ್ಲಿದೆ. ಈ 4 ಭಾಗದಲ್ಲಿ ಇದೆಯಲ್ಲ, ಈ ಪ್ರಧಾನ ಕಚೇರಿಯನ್ನ ಹೊಂದಿರುವಂತಹ, ಅಲ್ಲಲ್ಲಿ ರೀಜನಲ್ ಆಫೀಸ್ ಇದೆಯಲ್ಲ, ಹೊಂದಿರುವ ಸ್ಥಳೀಯ ಮಂಡಳಿಗಳನ್ನ ಪ್ರತಿನಿಧಿಸುವುದಕ್ಕೋಸ್ಕರ 4 ಜನ ಡೈರೆಕ್ಟರ್ಗಳನ್ನ ಕಳಿಸ್ತಾರೆ, ನಿರ್ದೇಶಕರುಗಳನ್ನ. 4 ಜನ ಡೈರೆಕ್ಟರ್ ಕಳಿಸಿದ್ರೆ ಒಬ್ರು ಮುಂಬೈ ನೋಡ್ಕೊಂತಾರೆ, ಒಬ್ರು ಕೋಲ್ಕತ್ತಾ ರೆಪ್ರೆಸೆಂಟ್ ಮಾಡ್ತಾರೆ, ಇನ್ನೊಬ್ರು ಚೆನ್ನೈ ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಬ್ರು ಡೆಲ್ಲಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಈ ರೀತಿ 4 ಜನ ನಿರ್ದೇಶಕರುಗಳು ಇರ್ತಾರೆ. ಮೊದಲ ಗವರ್ನರ್ RBIಗೆ ಯಾರು ಆಗಿದ್ದು ಅಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ತಂದಾಗ ಸರ್ ಓಸ್ಬೋರ್ನ್ ಸ್ಮಿತ್ ಅಂತ, ಸ್ಮಿತ್ ಏನಿದಾನೆ ಇವನು ಮೊದಲ ಗವರ್ನರ್ ಆಗಿರ್ತಾನೆ. ನಂತರ ಭಾರತದ ಮೊದಲ ಗವರ್ನರ್ ಯಾರಾಗ್ತಾರೆ? CD ದೇಶ್ಮುಖ್. CD ದೇಶ್ಮುಖ್ ಅವರು ಭಾರತದ ಮೊದಲ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದಂತವ್ರು. ಮೊದಲ ಮಹಿಳಾ ಡೆಪ್ಯೂಟಿ ಗವರ್ನರ್ ಯಾರು? ಮಹಿಳಾ ಡೆಪ್ಯೂಟಿ ಗವರ್ನರ್ ಅಂದ್ರೆ KJ ಉದೇಶಿ ಅಂತ. ಓಕೆ, ನೆಕ್ಸ್ಟ್ ಬಂದಾಗ ಫಂಕ್ಷನ್ಸ್ ಆಫ್ RBI ಕಾರ್ಯಗಳೇನೇನು ಅಂದ್ರೆ ನೋಡ್ರಿ, ಮಾನಿಟರಿ ಅಥಾರಿಟಿ ಇದು ಬಹಳ ಮುಖ್ಯವಾಗಿ ಹಣಕಾಸು ಪ್ರಾಧಿಕಾರವಾಗಿ ಕೆಲಸ ಮಾಡುತ್ತೆ. ಕರೆನ್ಸಿ ಇಶ್ಯೂ ಮಾಡೋದು ಇವ್ರ ಕೆಲಸ. ಬ್ಯಾಂಕರ್ಸ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ಗಳಿಗೆ ಸಾಲ ಕೊಡುವಂತ ಬ್ಯಾಂಕ್ RBI, ಬ್ಯಾಂಕುಗಳಿಗೆ ಸಾಲ ಕೊಡುವಂತ ಬ್ಯಾಂಕ್ ಆಗಿ ನಿರ್ವಹಿಸುತ್ತೆ. ಆದ್ರಿಂದ ಬ್ಯಾಂಕರ್ಸ್ ಬ್ಯಾಂಕ್ ಅಂತಾರೆ. ಡೆವಲಪ್ಮೆಂಟ್ ಫಂಕ್ಷನ್ಸ್, ಅಭಿವೃದ್ಧಿ ಕಾರ್ಯಗಳು ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ, ಕೃಷಿಗೆ, ಕೈಗಾರಿಕೆಗಳಿಗೋಸ್ಕರ ಸರ್ಕಾರದ ಬ್ಯಾಂಕ್ ಆಗಿ ಅಥವಾ ಸರ್ಕಾರದ ಅಧಿಕೃತ ಬ್ಯಾಂಕ್ಗಳನ್ನ ಸ್ಥಾಪಿಸೋದ್ರ ಮೂಲಕ ಇಂಡಸ್ಟ್ರಿಗೋಸ್ಕರ, ಕೃಷಿಗೋಸ್ಕರ ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಡೆವಲಪ್ಮೆಂಟ್ಗೆ ಲೋನ್ ಅನ್ನ ಕೊಡ್ತಾ ಹೋಗುತ್ತೆ, ಸಾಲ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ರೆಗ್ಯುಲೇಟರ್ ಆಫ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ಸ್. ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಒಂದೊಂದ್ಸರಿ ಪೇಮೆಂಟ್ ಸೆಟಲ್ಮೆಂಟ್ ಗಳಿಗೆ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ಸೆಟಲ್ಮೆಂಟ್ ಮಾಡೋ ಜವಾಬ್ದಾರಿಯನ್ನ RBI ವಹಿಸ್ಕೊಂಡಿರುತ್ತೆ. ಯಾಕೆಂತಂದ್ರೆ ಬ್ಯಾಂಕ್ಗಳು ಜಗಳ ಆಡ್ಕೊಂಡು ಸಾರ್ವಜನಿಕರ ವಿಶ್ವಾಸ ಕಳ್ಕೋಬಾರ್ದಲ್ಲ, ಹಂಗಾಗಿ ಸೆಟಲ್ಮೆಂಟ್ ವ್ಯವಸ್ಥೆಯನ್ನ ಮಾಡುವಂತ ವ್ಯವಸ್ಥೆ ಇದೆ. ರೆಗ್ಯುಲೇಟರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಇಡೀ ಹಣಕಾಸು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವಂತ ಕಾರ್ಯವನ್ನ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಮ್ಯಾನೇಜಿಂಗ್ ಫಾರಿನ್ ಎಕ್ಸ್ಚೇಂಜ್.
ವಿದೇಶಿ ವಿನಿಮಯವನ್ನು ಕೂಡ ನಿರ್ವಹಣೆ ಮಾಡುವಂತ ಜವಾಬ್ದಾರಿ. ಅಂದ್ರೆ ವಿದೇಶಿ ವಿನಿಮಯ ಆಗ್ಬೇಕು ಅಂದ್ರೆ, ರಫ್ತು ಆಮದು ಆಗ್ಬೇಕು ಅಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಆಗ್ಬೇಕಲ್ಲ, ಅದರ ಜವಾಬ್ದಾರಿಯನ್ನ RBI ವಹಿಸ್ಕೊಂಡಿರುತ್ತೆ. ಬ್ಯಾಂಕರ್ ಆಫ್ ಗವರ್ನಮೆಂಟ್, ಸರ್ಕಾರದ ಬ್ಯಾಂಕು ಅಂದ್ರೆ ಸರ್ಕಾರಕ್ಕೆ ಸಾಲ ಕೊಡುತ್ತೆ, ಅದಕ್ಕೆ ಬ್ಯಾಂಕರ್ ಆಫ್ ಗವರ್ನಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್, ಡಿಟೆಕ್ಷನ್ ಆಫ್ ಫೇಕ್ ಕರೆನ್ಸಿ, ಇದು ಕೂಡ RBI ನ ಕೆಲಸ. ಕೋಟಾ ನೋಟ್ಗಳೆಲ್ಲ ಓಡಾಡ್ತಿದ್ರೆ ಅದನ್ನ ಡಿಟೆಕ್ಷನ್ ಮಾಡಿ ಮಾಡುವಂತ ಕೆಲಸವನ್ನ, ಡಿಟೆಕ್ಷನ್ ಮಾಡಿ ಅದನ್ನ ಚಲಾವಣೆಯಿಂದ ಹೊರಗಡೆ ತರುವಂತಹ, ಚಲಾವಣೆಯಿಂದ ರಿಮೂವ್ ಮಾಡುವಂತ ಕೆಲಸವನ್ನ RBI ಮಾಡುತ್ತೆ. ಅದನ್ನೇ ಈ ರೀತಿ ಹೇಳಿದ್ರು. ಇಶ್ಯೂ ಆಫ್ ಕರೆನ್ಸಿ ನೋಟ್ಗಳನ್ನು ಇಶ್ಯೂ ಮಾಡೋದು, ಡೆವಲಪ್ಮೆಂಟ್ ರೋಲು, ಬ್ಯಾಂಕರ್ ಟು ದಿ ಗವರ್ನಮೆಂಟ್, ಸರ್ಕಾರಕ್ಕೆ ಸಾಲ ಕೊಡೋದು, ಬ್ಯಾಂಕರ್ ಟು ಬ್ಯಾಂಕುಗಳಿಗೆ ಸಾಲ ಕೊಡೋದು. ರೋಲ್ ಆಫ್ RBI ಇನ್ ಇನ್ಫ್ಲೇಷನ್ ಕಂಟ್ರೋಲ್, ಹಣದುಬ್ಬರ ನಿಯಂತ್ರಣದಲ್ಲೂ ಕೂಡ RBI ಮಹತ್ತರವಾದ ಪಾತ್ರವನ್ನ ವಹಿಸುತ್ತೆ. ಹಣದುಬ್ಬರ ಜಾಸ್ತಿ ಆಗ್ತಿದೆ ಅಂದ್ರೆ ಬಡ್ಡಿ ದರ ಏರ್ಸೋದು, ಹಣದುಬ್ಬರ ತುಂಬಾ ಕಡಿಮೆ ಇದೆ ಅಂತಂದ್ರೆ ಬಡ್ಡಿ ದರ ಇಳಿಕೆ ಮಾಡಿ ಉತ್ಪಾದನೆಗೆ ಉತ್ತೇಜನ ಕೊಡೋದು, ಈ ರೀತಿ ಮಾಡುವಂತ ಕಂಟ್ರೋಲಿಂಗ್ ಅಥಾರಿಟಿಯಾಗಿ ಕೆಲಸ ಮಾಡುತ್ತೆ. ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋ ಜವಾಬ್ದಾರಿ RBI ಮೇಲೂ ಇದೆ. ನೆಕ್ಸ್ಟ್, ಫಾರ್ಮುಲೇಟ್ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಯನ್ನ ಜಾರಿ ತರುವಂತ ಜವಾಬ್ದಾರಿ. ಏನ್ ಹಣಕಾಸು ನೀತಿ ಅಂತಂದ್ರೇನು? ಉದಾಹರಣೆಗೆ ಬಡ್ಡಿ ದರ ಎಷ್ಟಿರ್ಬೇಕು, ಸಾಲಗಳನ್ನ ಎಷ್ಟು ಕೊಡಬೇಕಾಗುತ್ತೆ ಬ್ಯಾಂಕ್ಗಳು, ಸಾಲ ಕೊಡೋ ಪ್ರಮಾಣ ಜಾಸ್ತಿ ಇರಬೇಕೋ ಕಡಿಮೆ ಇರಬೇಕು ಅನ್ನೋದನ್ನ ರೆಗ್ಯುಲೇಟರಿ ಮೆಜರ್ಸ್ ಗಳ ಮೂಲಕ, ನಿಯಂತ್ರಣ ಕ್ರಮಗಳ ಮೂಲಕ ಜಾರಿ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅದನ್ನೇ ಹಣಕಾಸು ನೀತಿ ಎಂದು ಕರಿತೀವಿ. ಮ್ಯಾನೇಜರ್ ಆಫ್ ಫಾರಿನ್ ರಿಸರ್ವ್, ಎಕ್ಸ್ಚೇಂಜ್ ರಿಸರ್ವ್, ವಿದೇಶಿ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸಂಗ್ರಹ ಬೇಕಲ್ಲ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಬೇಕಲ್ಲ, ಅದನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ. ಕ್ಲಿಯರಿಂಗ್ ಹೌಸ್ ಫಂಕ್ಷನ್ಸ್, ಕ್ಲಿಯರಿಂಗ್ ಹೌಸ್ ಅಂದ್ರೆ ತೀರುವೆ ಮನೆ ಅಂತ ಕರೀತಾರೆ. ತೀರುವೆ ಮನೆ ಅಂತಾರೆ ಕನ್ನಡದಲ್ಲಿ. ತೀರುವೆ ಮನೆ ಕಾರ್ಯಗಳು ಅಂತಂದ್ರೆ ಕ್ಲಿಯರಿಂಗ್ ಹೌಸ್ ಫಂಕ್ಷನ್ಸ್ ಅಂದ್ರೆ ಯಾವುದೇ ಬ್ಯಾಂಕ್ಗಳ ನಡುವೆ ಡಿಸ್ಪ್ಯೂಟ್ ಆದಾಗ ಅದನ್ನ ಕ್ಲಿಯರ್ ಮಾಡಿ ಸೆಟಲ್ಮೆಂಟ್ ಮಾಡುವಂತ ಜವಾಬ್ದಾರಿಯನ್ನ RBI ವಹಿಸ್ಕೊಂಡಿರುತ್ತೆ. ಹಾಗಾಗಿ ಕ್ಲಿಯರಿಂಗ್ ಹೌಸ್ ಅಂತ ಕರೀತಾರೆ. ನೆಕ್ಸ್ಟ್, ರೆಗ್ಯುಲೇಷನ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್, ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ರೆಗ್ಯುಲೇಟ್ ಮಾಡುತ್ತೆ. ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಗೆ ಎಲ್ಲಾ ದೇಶದಲ್ಲಿರುವಂತ ಎಲ್ಲಾ ಬ್ಯಾಂಕುಗಳಿಗೆ RBI ಹೆಡ್ ಆಗಿರುತ್ತೆ. ಆ ಮೂಲಕ ರೆಗ್ಯುಲೇಟ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಯಾರು ದಾರಿ ತಪ್ಪಿ ಹೋಗದಂತೆ ನಿಯಂತ್ರಣ ಮಾಡೋ ಜವಾಬ್ದಾರಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಬಂದಾಗ ಹಣಕಾಸು ಅಧಿಕಾರ ಏನಿದೆ, ಹಣಕಾಸು ನೀತಿಯನ್ನ ರೂಪಿಸೋದು, ಕಾರ್ಯಗತಗೊಳಿಸೋದು. ಅದನ್ನ ಬೆಳವಣಿಗೆ ಹೆಂಗಾಗ್ತಿರುತ್ತೆ, ರಾಷ್ಟ್ರದ ಬೆಳವಣಿಗೆ, GDP ಬೆಳವಣಿಗೆ ಹೆಂಗಾಗ್ತಿರುತ್ತೆ, ಆ ಮೂಲಕ ಬೆಲೆ ಸ್ಥಿರತೆಯನ್ನ ಕಾಪಾಡಿಕೊಳ್ಳಿಕ್ಕೆ, ಬೆಲೆಗಳು ಏರಿಕೆ ಆಗ್ಬಾರ್ದು, ತುಂಬಾ ಕಡಿಮೆನೂ ಆಗ್ಬಾರ್ದು, ಆ ಮೂಲಕ ಹಣಕಾಸು ನೀತಿಯನ್ನ ಜಾರಿ ತರುವಂತದ್ದು. ಬಡ್ಡಿ ದರವನ್ನ ಸರಿಯಾದ ಮಾರ್ಗದಲ್ಲಿ ಜಾರಿ ತರೋದ್ರ ಮೂಲಕ ಈ ಹಣಕಾಸು ನೀತಿಯನ್ನ ಅನುಸರಿಸ್ತಾ ಹೋಗುತ್ತೆ. ನೆಕ್ಸ್ಟ್, ಹಣಕಾಸು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವಂತ ಜವಾಬ್ದಾರಿ ಮತ್ತು ಮೇಲ್ವಿಚಾರಣೆ ಮಾಡುವಂತ ಜವಾಬ್ದಾರಿ RBI ಇದೆ ಅಂತ ಹೇಳಿದ್ವಿ. ಈ ಠೇವಣಿದಾರರು ಇರ್ತಾರಲ್ಲ, ಠೇವಣಿದಾರರ ಹಿತಾಸಕ್ತಿ ರಕ್ಷಣೆ ಮಾಡ್ಬೇಕು. ಯಾಕೆ ಹಣಕಾಸು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ಬೇಕು RBI? ಯಾವ್ದೋ ಒಂದು ಬ್ಯಾಂಕ್ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಎಷ್ಟಾದ್ರೂ ಕೊಟ್ಕೊಳ್ಳಿ, ಎಷ್ಟಾದ್ರೂ ಲಾಸ್ ಆಗ್ಲಿ, ಬಿಟ್ಬಿಡ್ಬೋದಲ್ಲ. ಆದ್ರೆ ಇದು ಸರ್ಕಾರದ ಅಧಿಕೃತ ಸಂಸ್ಥೆ ಆಗಿರೋದ್ರಿಂದ ಈ ಠೇವಣಿದಾರರು ಅಂದ್ರೆ ಯಾರು? ಸಾರ್ವಜನಿಕರು, ಜನರ ಹಿತಾಸಕ್ತಿಗಳು ರಕ್ಷಣೆ ಆಗ್ಬೇಕು. ಯಾರೋ ಒಬ್ಬ 100 ಕೋಟಿ ರೂಪಾಯಿ ಡೆಪಾಸಿಟ್ ತಗೊಂಡು ಹೊರಟೋಗ್ಬಿಟ್ರೆ ಅದನ್ನ ರಕ್ಷಣೆ ಮಾಡ್ಬೇಕಲ್ಲ. ಹಂಗಾಗಿ ರೆಗ್ಯುಲೇಟ್ ಮಾಡ್ಕೊಂಡು ಅದನ್ನ ಮೇಲ್ವಿಚಾರಣೆ ಮಾಡೋ ವ್ಯವಸ್ಥೆಯನ್ನ RBI ಹೊಂದಿರುವಂತದ್ದು. NBFC, ನಾನ್ ಬ್ಯಾಂಕ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಅಂತ ಕರೀತಾರೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಇವುಗಳನ್ನು ಕೂಡ ನಿಯಂತ್ರಣ ಮಾಡಿ ಮೇಲ್ವಿಚಾರಣೆ ಮಾಡುತ್ತೆ. ಕೆಲವೊಮ್ಮೆ NBFCಗಳು ಹಿಗ್ಗಾಮುಗ್ಗ ಹೆಂಗ್ ಬೇಕೋ ಹಂಗೆ ಸಾಲ ನೀತಿಗಳನ್ನ ಅನುಸರಿಸಿಕೊಂಡು ಸಾರ್ವಜನಿಕರ ಹಣವನ್ನ ಹಾಳು ಮಾಡೋ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತವೆ. ಹಾಗಾಗಿ ಲೋನ್ ಹೆಂಗ್ ಬೇಕೋ ಹಂಗ್ ಲೋನ್ ಕೊಡೋದು, ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅವರನ್ನೂ ಕೂಡ ನಿಯಂತ್ರಣ ಮಾಡುವಂತಹ ಮತ್ತೆ ಮೇಲ್ವಿಚಾರಣೆ ಮಾಡುವಂತಹ ಜವಾಬ್ದಾರಿಯನ್ನ RBI ವಹಿಸ್ಕೊಂಡಿರುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ದಂಡ ವಿಧಿಸೋದು, 100 ಕೋಟಿ ರೂಪಾಯಿ ದಂಡ ವಿಧಿಸಿರುವಂತಹ ಉದಾಹರಣೆಗಳಿದಾವೆ NBFCಗಳ ಮೇಲೆ. ಕೆಲವು ಬ್ಯಾಂಕ್ಗಳ ಲೈಸೆನ್ಸ್ ಅನ್ನೇ ತೆಗೆದಾಕಿರುವಂತಹ ಉದಾಹರಣೆಗಳಿದಾವೆ ಭಾರತದಲ್ಲಿ. ಓಕೆ, ನೆಕ್ಸ್ಟ್, ವಿದೇಶಿ ವಿನಿಮಯವನ್ನ ನಿರ್ವಹಣೆ ಮಾಡಲಿಕ್ಕೆ ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ 1999ರಲ್ಲಿ ಜಾರಿ ತರ್ತಾರೆ. ಈ ಮೂಲಕ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ನಿರ್ವಹಣೆ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ, ವಿದೇಶಿ ವ್ಯಾಪಾರ ಮತ್ತು ಪಾವತಿಯನ್ನ ಸುಗಮಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಗುತ್ತೆ. ವಿದೇಶಿ ವ್ಯಾಪಾರ ಮತ್ತೆ ಪೇಮೆಂಟ್ ಸುಗಮ ಆಗ್ಬೇಕು. ಆ ಮೂಲಕ
ಅಂತಾರಾಷ್ಟ್ರೀಯ ವ್ಯಾಪಾರ ಬಹಳ ಸುಲಭವಾಗಿ ನಡಿಬೇಕು ಅನ್ನೋ ಉದ್ದೇಶ. ಈ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಅಭಿವೃದ್ಧಿ ಪಡಿಸುವಂತದ್ದು ಮತ್ತೆ ನಿರ್ವಹಣೆ ಮಾಡುವಂಥದ್ದು. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆಯಲ್ಲ, ಅಂದ್ರೆ ರಫ್ತು ಮತ್ತು ಆಮದು ಮಾಡ್ಕೊಳ್ಳೋದಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ಇದೆಯಲ್ಲ, ಈ ಮಾರ್ಕೆಟ್ ಡೆವಲಪ್ ಆಗ್ಬೇಕು, ವಿಶ್ವಾಸ ಬೆಳಿಬೇಕು ನಮ್ಮ ರಾಷ್ಟ್ರದ ಕರೆನ್ಸಿ ವ್ಯವಸ್ಥೆ ಮೇಲೆ. ಆ ರೀತಿ ನಿರ್ವಹಣೆ ಮಾಡುವಂತ ಕಾರ್ಯವನ್ನ RBI ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಯಾರು ಇಶ್ಯೂ ಮಾಡೋದು ಕರೆನ್ಸಿನ? RBI. ಕಾಯಿನ್ಸ್ ಗಳನ್ನ ಇಶ್ಯೂ ಮಾಡೋದು ಯಾರು? ಮತ್ತೆ ಆ ₹1 ನೋಟ್ನ ಗವರ್ನಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ. ಇದು ಬಹಳ ಪ್ರಮುಖವಾದಂತ ವ್ಯತ್ಯಾಸ, ಗಮನಿಸಬೇಕು. ಭಾರತ ಸರ್ಕಾರ. RBI ಇಶ್ಯೂ ಮಾಡೋದು ಯಾವ್ದು? ಎಲ್ಲ ಇತರೆ ನೋಟ್ಗಳು. ಇವಿಷ್ಟು ಬಿಟ್ಟು ಉಳಿದಿದ್ದೆಲ್ಲ ನೋಡ್ಕೊಳ್ಳೋದು RBI. ಈಗ ₹10 ನೋಟ್ ಇದೆ, ₹20 ನೋಟ್ ಇದೆ, ₹50 ನೋಟ್ ಇದೆ, ₹100 ನೋಟ್ ಇದೆ, ₹500 ನೋಟ್ ಇದೆ. ಇಷ್ಟೇ. ₹2000 ನೋಟ್ ಇತ್ತು, ಇವಾಗಿಲ್ಲ. ₹2000 ನೋಟನ್ನ ಡಿಮಾನಿಟೈಸ್ ಮಾಡಿದ್ದಾರೆ. ₹500 ನೋಟೇ ಹೈಯೆಸ್ಟ್ ಇವಾಗ. ಹಾಗಾದ್ರೆ ಇದಿಷ್ಟು ನೋಟ್ಗಳನ್ನ ಮುದ್ರಣ ಮಾಡಿ ಪ್ರಿಂಟಿಗೆ ತಗೊಂಡ್ಬರುವಂತದ್ದು RBI, ಮಿಂಟ್ ಮಾಡುವಂಥದ್ದು ಅಂದ್ರೆ ಚಲಾವಣೆಗೆ ತರುವಂತದ್ದು RBI ನ ಕಾರ್ಯ. ಬ್ಯಾಂಕರ್ ಟು ಬ್ಯಾಂಕ್ಸ್ ಅಂದ್ರೆ ಹೇಳಿದೆ, ಬ್ಯಾಂಕಿಂಗ್ ಅಕೌಂಟ್ಸ್ ಆಫ್ ಆಲ್, ಎಲ್ಲಾ ಶೆಡ್ಯೂಲ್ಡ್ ಬ್ಯಾಂಕ್ಗಳಿರ್ತಲ್ಲ, ಆ ಬ್ಯಾಂಕ್ಗಳಿಗೆ ಸಾಲ ಕೊಡುವಂಥದ್ದು. ಬೇಕಾದಾಗ ATM ಫೆಸಿಲಿಟಿಯನ್ನ ನೀಡುವಂಥದ್ದು. RBI ಪರ್ಮಿಷನ್ ಕೊಡ್ಬೇಕು ಇದಕ್ಕೆಲ್ಲ. RBI ರೆಗ್ಯುಲೇಟ್ಸ್ ಓಪನಿಂಗ್ ಆಫ್ ಬ್ರಾಂಚಸ್ ಬೈ ದ ಬ್ಯಾಂಕ್ಸ್. ಬ್ಯಾಂಕ್ಗಳು ಬ್ರಾಂಚ್ ಓಪನ್ ಮಾಡ್ಬೇಕು ಅಂದ್ರೆ RBI ಪರ್ಮಿಷನ್ ತಗೋಬೇಕು. ಈ ರೀತಿ NBFS ಗಳು, ಓಕೆ, ಇಟ್ ಎನ್ಶ್ಯೂರ್ಸ್ ದಟ್ ಆಲ್ ದ NBFS ಫಾಲೋ ನೋ ಯುವರ್ ಕಸ್ಟಮರ್ ಗೈಡ್ಲೈನ್ಸ್. ನೋ ಯುವರ್ ಕಸ್ಟಮರ್, KYC ಅಂತ ಕರೀತಾರಲ್ಲ, ಇದೇನೆ. KYC ನಾರ್ಮ್ಸ್ ಗಳನ್ನ ಫಿಕ್ಸ್ ಮಾಡೋದೇ RBI. RBI ಫಿಕ್ಸ್ ಮಾಡೋದನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಗಳು ತಗೊಂಡ್ಬರ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್, ಗವರ್ನಮೆಂಟಿನ ಬ್ಯಾಂಕ್, ಸರ್ಕಾರದ ಬ್ಯಾಂಕು, ಸರ್ಕಾರಕ್ಕೆ ಸಾಲ ಕೊಡೋದ್ರ ಮೂಲಕ ಪರ್ಫಾರ್ಮ್ಸ್ ಆಲ್ ಬ್ಯಾಂಕಿಂಗ್ ಫಂಕ್ಷನ್ ಫಾರ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಎರಡೂ ಕಡೆಗೆ ಸಾಲ ಕೊಡೋದು. ಆಲ್ಸೋ ಆಕ್ಟ್ಸ್ ಆಸ್ ದೇರ್ ಬ್ಯಾಂಕರ್ ಎಕ್ಸೆಪ್ಟಿಂಗ್ ದಟ್ ಆಫ್ ಜಮ್ಮು ಕಾಶ್ಮೀರ್. ಈಗ ಅದಿಲ್ಲ, ಜಮ್ಮು ಕಾಶ್ಮೀರಕ್ಕೂ ಇದೇ ಕೊಡೋದು. ಓಕೆ, ಇಟ್ ಮೇಕ್ಸ್ ಲೋನ್ಸ್. ಯಾವಾಗ ಆರ್ಟಿಕಲ್ 370 2019 ತೆಗೆದ ನಂತರ ಇದೆ. ಇಟ್ ಮೇಕ್ಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ದ ಸ್ಟೇಟ್ಸ್ ಅಂಡ್ ಲೋಕಲ್ ಅಥಾರಿಟೀಸ್. ಎಲ್ಲಾ ಸ್ಥಳೀಯ ಸರ್ಕಾರಗಳಿಗೂ ಕೂಡ ಸಾಲವನ್ನ ನೀಡುವಂತ ವ್ಯವಸ್ಥೆ ಇದೆ RBI ನಿಂದ. ಅಷ್ಟೇ ಅಲ್ಲ, ಅಡ್ವೈಸರ್ ಆಗಿ ಕೆಲಸ ಮಾಡುತ್ತೆ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಅಡ್ವೈಸರ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ಬ್ಯಾಂಕರ್ ಟು ದಿ ಗವರ್ನಮೆಂಟ್ ಅಂತ ಕರೆಯೋದು. ಜಸ್ಟ್ ಬ್ಯಾಂಕರ್ ಟು ದಿ ಗವರ್ನಮೆಂಟ್, ಸರ್ಕಾರಕ್ಕೆ ಹೇಗೆ ನಿರ್ವಹಿಸುತ್ತೆ ಕಾರ್ಯವನ್ನ ಅಂತ ಅರ್ಥ. ನೆಕ್ಸ್ಟ್, ಕ್ಯಾಬಿನೆಟ್ ಕಾರ್ಯದರ್ಶಿ ಇದಾರಲ್ಲ, ಇತರೆ ಅಂಶಗಳು RBI ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ಅಂಶಗಳು ಏನೇನಿದಾವೆ? ಫ್ಯಾಕ್ಟ್ಸ್ಗಳು. ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದಲ್ಲಿ ಹಣಕಾಸು ವಲಯದ ನಿಯಂತ್ರಕ ನೇಮಕಾತಿ ಶೋಧನಾ ಸಮಿತಿ ಅಂತ ಇದೆ. ಹಣಕಾಸು ವಲಯದ ನಿಯಂತ್ರಕ, ಫೈನಾನ್ಷಿಯಲ್ ಸೆಕ್ಟರ್ ರೆಗ್ಯುಲೇಟರ್ ಅಪಾಯಿಂಟ್ಮೆಂಟ್ ಕಮಿಟಿ ಇದೆಯಲ್ಲ, ಸ್ಟಿಯರಿಂಗ್ ಕಮಿಟಿ ಇದೆಯಲ್ಲ, ಈ ಕಮಿಟಿ ಯಾರ್ ಬೇಸ್ ಮೇಲೆ ನಡೆಯುತ್ತೆ? ಕ್ಯಾಬಿನೆಟ್ ಸೆಕ್ರೆಟರಿ ಇದಾರಲ್ಲ, ಅವ್ರ ಬೇಸ್ ಮೇಲೆ ನಡೆಯುತ್ತೆ. ಅವರು ಮಾಡಿದ ಪ್ರಸ್ತಾವನೆ ನಂತರ ಗವರ್ನರ್ ನೇಮಕ ಆಗತ್ತೆ. ಹೆಂಗೆ ಗವರ್ನರ್ನ ನೇಮಕ ಮಾಡೋದು? ಹಣಕಾಸು ವಲಯದ ನಿಯಂತ್ರಕ ನೇಮಕಾತಿ ಶೋಧನಾ ಸಮಿತಿ ಅಂತ ಇದೆ. ಆ ಸಮಿತಿ ಯಾರ ನೇತೃತ್ವದಲ್ಲಿ ನಡೆಯುತ್ತೆ? ಕ್ಯಾಬಿನೆಟ್ ಸೆಕ್ರೆಟರಿ ನೇತೃತ್ವದಲ್ಲಿ ನಡೆಯುತ್ತೆ. ಅವರು ಒಂದು ಪ್ರಸ್ತಾವನೆ ಕೊಡ್ತಾರೆ, ಇವರನ್ನ ಗವರ್ನರ್ ಆಗಿ ನೇಮಕ ಮಾಡಿ ಅಂತ. ಆಗ RBI ನ ಗವರ್ನರ್ ನೇಮಕ ಆಗಲ್ಪಡುತ್ತೆ ಸರ್ಕಾರದಿಂದ. ಭಾರತ ಸರ್ಕಾರ ನೇಮಕ ಮಾಡುತ್ತೆ. ನೆಕ್ಸ್ಟ್, ಗವರ್ನರ್ ಅಥವಾ ಉಪ ಗವರ್ನರ್ ಇದಾರಲ್ಲ, ಡೆಪ್ಯೂಟಿ ಗವರ್ನರ್, ಅವರನ್ನ ಮರು ನೇಮಕ ಕೂಡ ಮಾಡಬಹುದು, ಮತ್ತೆ ಕಂಟಿನ್ಯೂ ಮಾಡಬಹುದು ಬೇಕಾದ್ರೆ, ಬೇಕು ಅಂತಂದ್ರೆ. 4 ವರ್ಷ ಆದ್ಮೇಲೆ 4 ವರ್ಷಕ್ಕೆ ಅಪಾಯಿಂಟ್ ಮಾಡೋದು, 4 ವರ್ಷ ಆದ್ಮೇಲೆ ಮತ್ತೆ ಬೇಕು ಅಂದ್ರೆ ಕಂಟಿನ್ಯೂ ಮಾಡಬಹುದು. ಈ ಕೇಂದ್ರ ಸರ್ಕಾರದಿಂದ ತೆಗೆದು ಹಾಕುವಿಕೆಯ ವ್ಯವಸ್ಥೆಯೂ ಕೂಡ ಇದೆ. ಹೆಂಗ್ ತೆಗೆದಾಕ್ತಾರೆ? ಕೇಂದ್ರ ಸರ್ಕಾರಕ್ಕೆ ಅದರ ಪವರ್ ಇದೆ. ನೆಕ್ಸ್ಟ್, RBI ನ ಕನಿಷ್ಠ ಮೀಸಲು ವ್ಯವಸ್ಥೆ ಇದೆಯಲ್ಲ, ಇದು ಹೆಂಗೆ? ಈ ಕನಿಷ್ಠ ಮೀಸಲು ವ್ಯವಸ್ಥೆ, ಇದೊಂದು ಪಾಯಿಂಟ್ ನೋಡಿ. ಕನಿಷ್ಠ ಮೀಸಲು ವ್ಯವಸ್ಥೆ, ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಇದೆ. ಈ ಸಿಸ್ಟಮ್ ಪ್ರಕಾರ ಕರೆನ್ಸಿ ನೋಟುಗಳನ್ನ ಮುದ್ರಣ ಮಾಡುವಂತ ವ್ಯವಸ್ಥೆ RBI ಇದೆ. ಏನ್ ಮಾಡ್ಬೇಕು ಹಂಗಾದ್ರೆ? ಈಗ ಸರ್ಕಾರಕ್ಕೆ ದುಡ್ಡು ಬೇಕಪ್ಪ, ಬಜೆಟ್ಗೆ ದುಡ್ಡು ಬೇಕು. ಅವ್ರು ಏನ್ ಮಾಡ್ಬೇಕು? ಸರ್ಕಾರ ಸುಮ್ನೆ ಹೋಗಿ ಕೇಳಿದ ತಕ್ಷಣ ಕೊಟ್ಬಿಡ್ತಾರ? ಇಲ್ಲ, 200 ಕೋಟಿ ರೂಪಾಯಿನ ಏನ್ ಮಾಡ್ಬೇಕು? ಮುದ್ರಣ ಮಾಡ್ಬೇಕು ಅಂತಂದ್ರೆ, ಒಂದ್ಸರಿ ಏನ್ ಮಾಡ್ಬೇಕಾಗುತ್ತೆ? ಈ ರೇಷಿಯೋ ಮೇಂಟೈನ್ ಮಾಡ್ಬೇಕು. 200 ಕೋಟಿ ರೂಪಾಯಿ ಮುದ್ರಣ ಆಗ್ಬೇಕು ಅಂದ್ರೆ 200 ಕೋಟಿ ರೂಪಾಯಿ ಚಿನ್ನ ಇಡಬೇಕು. ಓಕೆ,
200 ಕೋಟಿ ರೂಪಾಯಿ ಚಿನ್ನ ಇಡಬೇಕು. ಇಲ್ಲ ಅಂದ್ರೆ 115 ಕೋಟಿ ರೂಪಾಯಿ ಚಿನ್ನ ಇಟ್ಬಿಟ್ಟು 85 ಕೋಟಿ ವಿದೇಶಿ ಕರೆನ್ಸಿ ರೂಪವನ್ನ ಇಟ್ಕೋಬೇಕು. 115 ಕೋಟಿ ಏನಿದೆ ಇದು ರೂಪಾಯಿಯ ರೂಪ, ಇನ್ ದ ಫಾರ್ಮ್ ಆಫ್ ಗೋಲ್ಡ್. 85 crores ವಿದೇಶಿ ಕರೆನ್ಸಿ ರೂಪ. ಓಕೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ರೂಪ. ಇವೆರಡರ ಆಧಾರದ ಮೇಲೆ, ಓಕೆ, ಇವೆರಡರ ಆಧಾರದ ಮೇಲೆ 200 ಕೋಟಿ ರೂಪಾಯಿಯನ್ನ ಒಂದು ಸರಿ ಮುದ್ರಣ ಮಾಡಿ ಕೊಡೋ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನ ಕನಿಷ್ಠ ಮೀಸಲು ವ್ಯವಸ್ಥೆ ಅಂತ ಕರೀತಾರೆ. ಕನಿಷ್ಠ ಮೀಸಲು ವ್ಯವಸ್ಥೆ. ಇದನ್ನ 115:85 ರೇಷಿಯೋ ಅಂತ ಕರೀತಾರೆ. ಒಟ್ಟು 200 ಕೋಟಿ ರೂಪಾಯಿನ ಈ ರೀತಿ ಮುದ್ರಣ ಮಾಡುತ್ತೆ. ಇದು ರೇಷಿಯೋವನ್ನ ಮೇಂಟೈನ್ ಮಾಡಿ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಿ ಕನಿಷ್ಠ ಮೀಸಲು ವ್ಯವಸ್ಥೆಯನ್ನ ಹೊಂದಿರುವಂತ ಪದ್ಧತಿ ಅಂತ ಹೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. RBI ನ ಅಂಗಸಂಸ್ಥೆಗಳು ಯಾವ್ದು? ಡೆಪಾಸಿಟರಿ ಇನ್ಶೂರೆನ್ಸ್ ಅಂತ ಇದೆ. ಡೆಪಾಸಿಟರಿ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ. ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ನೆಕ್ಸ್ಟ್ ಬಂದ್ರೆ ಭಾರತೀಯ ಹಣಕಾಸು ತಂತ್ರಜ್ಞಾನ ಮತ್ತು ಅಲೈಡ್ ಸರ್ವಿಸಸ್ ಅಂತ. ಹಣಕಾಸು ತಂತ್ರಜ್ಞಾನ ಮತ್ತು ಅಲೈಡ್ ಸರ್ವಿಸಸ್ ಅಂತ ಅಂಗಸಂಸ್ಥೆ ಇದು. ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತಿದೆ. ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅಂಗಸಂಸ್ಥೆ ಇದು, RBI ನ ಅಂಗಸಂಸ್ಥೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಬ್ಯಾಂಕು, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಓಕೆ, ಇದಿಷ್ಟು RBI ನ ಪ್ರಮುಖ ಅಂಗಸಂಸ್ಥೆಗಳು ಅಂತ ಹೇಳ್ಬೋದು. 4. ಒಂದು ಡೆಪಾಸಿಟರಿ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಇನ್ನೊಂದು ಭಾರತೀಯ ಹಣಕಾಸು ತಂತ್ರಜ್ಞಾನ ಮತ್ತು ಅಲೈಡ್ ಸರ್ವಿಸಸ್, ಇನ್ನೊಂದು ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಮತ್ತೊಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೋರ್ಸಸ್ ಎಲ್ಲಿ? RBIಗೆ ಸೋರ್ಸ್ ಬೇಕಲ್ಲ, ಎಕ್ಸ್ಪೆಂಡಿಚರ್ ಖರ್ಚು ಮಾಡಕ್ಕೆ. ಎಲ್ಲಿಂದ? ಇನ್ಕಮ್ ಎಲ್ಲಿಂದ ಬರುತ್ತೆ? ಎಕ್ಸ್ಪೆಂಡಿಚರ್ ಹೆಂಗ್ ಮಾಡ್ತಾರೆ? ಇನ್ಕಮ್ ಎಲ್ಲಿಂದ ಬರುತ್ತೆ ಅಂದ್ರೆ ರಿಟರ್ನ್ಸ್ ಫ್ರಮ್ ಫಾರಿನ್ ಕರೆನ್ಸಿ ಅಸೆಟ್ಸ್. ವಿದೇಶಿ ಕರೆನ್ಸಿ ಆಸ್ತಿಗಳಿಂದ ಅವರು ಕನ್ವರ್ಷನ್ ಮಾಡ್ಕೋಬೇಕಾದ್ರೆ ಏನ್ ಕಟ್ತಾರಲ್ಲ, ರಿಟರ್ನ್ಸ್ ಬರುತ್ತಲ್ಲ, ಪ್ರತಿಫಲ, ಅದು. ಮತ್ತೆ ಇನ್ನೊಂದೇನು? ಇಂಟ್ರೆಸ್ಟ್ ಆನ್ ರುಪಿ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ. ಡಿನಾಮಿನೇಟೆಡ್ ಗವರ್ನಮೆಂಟ್ ಬಾಂಡ್ಸ್, ಸರ್ಕಾರದ ಬಾಂಡ್ಗಳಿಂದ ರುಪಿ ಡಿನಾಮಿನೇಟ್ ಮಾಡಿದಾಗ ಅದರಿಂದ ಬಡ್ಡಿ ಬರುತ್ತಲ್ಲ, ಅದು. ಇಂಟ್ರೆಸ್ಟ್ ಆನ್ ಓವರ್ ನೈಟ್ ಲೆಂಡಿಂಗ್ ಟು ಕಮರ್ಷಿಯಲ್ ಬ್ಯಾಂಕ್ಸ್. ಎಷ್ಟೋ ಸರಿ ಕಮರ್ಷಿಯಲ್ ಬ್ಯಾಂಕ್ಗಳು ನಾಳೆಗೆ ಒಂದು 500 ಕೋಟಿ ರೂಪಾಯಿ ಸಾಲ ಬೇಕು, ಎಲ್ಲ ಜನಗಳೆಲ್ಲ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಅಸೆಟ್ಸ್ ಇಲ್ಲ, ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ಸಾಲ ಕೊಟ್ಕೊಂಡ್ಬಿಟ್ಟಿದೀವಿ, ಕೊಡಿ ಅಂತ ರಾತ್ರಿ ಹೋಗಿ ಸಾಲ ತಗೊಂಡ್ಬರ್ಬೋದು ಡಾಕ್ಯುಮೆಂಟ್ಸ್ ಇಟ್ಟು ಕಮರ್ಷಿಯಲ್ ಬ್ಯಾಂಕ್ಸ್ಗಳು. ಅದನ್ನ ಓವರ್ ನೈಟ್ ಲೆಂಡಿಂಗ್ ಅಂತ ಕರೀತಾರೆ. 500 ರೂಪಾಯಿ ಅದ್ರ ಮೇಲೆ ಬಡ್ಡಿ ಕಟ್ಬೇಕಲ್ಲ RBIಗೆ, ಅದು ಕೂಡ RBI ನ ಆದಾಯದ ಮೂಲ ಆಗುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಕಮಿಷನ್ ಆನ್ ಹ್ಯಾಂಡ್ಲಿಂಗ್ ದ ಬಾರೋಯಿಂಗ್ಸ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಸೆಂಟ್ರಲ್ ಗವರ್ನಮೆಂಟ್ಗೆ, ಸ್ಟೇಟ್ ಗವರ್ನಮೆಂಟ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಲ ಕೊಡ್ತಾರಲ್ಲ, ಆ ಸಾಲ ಕೊಡ್ಬೇಕಾದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಕಮಿಷನ್ ತಗೊಳುತ್ತೆ RBI ಗೆ ಕಮಿಷನ್ ಕೊಡ್ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಮಿಷನ್ ಕೊಡ್ಬೇಕು. ಈ ಕಮಿಷನ್ ಕೊಟ್ಟಾಗ ಅದು RBI ನ ಆದಾಯದ ಮೂಲ ಆಗುತ್ತೆ. ಏನೇನು ಖರ್ಚು ಮಾಡ್ತಾರೆ? ಬಹಳ ಪ್ರಮುಖವಾಗಿ ಪ್ರಿಂಟಿಂಗ್ ಆಫ್ ಕರೆನ್ಸಿ ಪ್ರಿಂಟ್ ಮಾಡಕ್ ಖರ್ಚು ಬೇಕು. ಇನ್ನೊಂದು ಸ್ಟಾಫ್ ಎಕ್ಸ್ಪೆಂಡಿಚರ್, ಓಕೆ, ಸಿಬ್ಬಂದಿ ಮೇಲೆ ಮಾಡುವಂತ ವೆಚ್ಚ, ಸಂಬಳ ಕೊಡಬೇಕು ಎಲ್ಲ. ಕಮಿಷನ್ ಗಿವನ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಕೆಲವೊಮ್ಮೆ ಕಮಿಷನ್ಸ್ ಗಳನ್ನು ಕೊಡ್ತಾರೆ, ಅವ್ರ ಹತ್ರ ಇಂದ ಲೋನ್ ತಗೊಂಡಾಗ, ವಾಪಸ್ ಲೋನ್ ತಗೊಂಡಾಗ. ನೆಕ್ಸ್ಟ್ ಬಂದಾಗ ಕಮಿಷನ್ ಟು ಪ್ರೈಮರಿ ಡೀಲರ್ಸ್ ಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ, ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಪ್ರೈಮರಿ ಡೀಲರ್ಸ್ ಗಳಿಗೆ ಕಮಿಷನ್ ಕೊಡುತ್ತೆ. ಅದು ಕೂಡ RBI ನ ಖರ್ಚಾಗಿರುತ್ತೆ. ಇದು RBI ನ ಆದಾಯದ ಮೂಲ ಮತ್ತು ಖರ್ಚಿನ ವ್ಯವಸ್ಥೆ. ನೆಕ್ಸ್ಟ್ ಬಂದಾಗ ಈ ಡೆಪಾಸಿಟರಿ ಇನ್ಶೂರೆನ್ಸ್ ಮತ್ತೆ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇದೆಯಲ್ಲ, ಇದು RBI ನ ಅಂಗಸಂಸ್ಥೆ ಮಾತ್ರ. ಬ್ಯಾಂಕ್ಗಳ ಠೇವಣಿಗಳಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡುತ್ತಿದ್ದು ಈ ಅಂಗಸಂಸ್ಥೆ ಏನಿದೆಯಲ್ಲ. ಇದ್ರ ಕೆಲಸ ಏನು? ಬ್ಯಾಂಕ್ ಡೆಪಾಸಿಟ್ ಇಡ್ತಾರಲ್ಲ, ಅವರಿಗೆ 5 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್ ಕೊಡುವಂತ ವ್ಯವಸ್ಥೆ. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕ್. ಹಂಗಾರೆ ಎಲ್ಲರಿಗೂ ಇನ್ಶೂರೆನ್ಸ್ ಕೊಡ್ತಾರಾ? ಇಲ್ಲ. ಬ್ಯಾಂಕುಗಳ ಠೇವಣಿಗಳಿಗೆ, ಬ್ಯಾಂಕುಗಳು ಇಡುವಂತ ಠೇವಣಿಗಳಿಗೆ, ನಾವಿಡೋ ಠೇವಣಿ ಅಲ್ಲ, ಬ್ಯಾಂಕ್ಗಳು ತಗೊಂಡೋಗಿ RBIಗೆ ಇಡ್ತಾರಲ್ಲ ಠೇವಣಿ, ಅದಕ್ಕೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, RRB ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತ ಕರೀತಾರೆ. ಓಕೆ,
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸ್ಥಳೀಯ ಪ್ರದೇಶದ ಬ್ಯಾಂಕ್ಗಳು, ಓಕೆ, ಲೋಕಲ್ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಇವೆಲ್ಲ RBI ವ್ಯಾಪ್ತಿನಲ್ಲಿ ಇರ್ತವೆ. ಓಕೆ, RBI ವ್ಯಾಪ್ತಿಯಲ್ಲಿ ಇರ್ತವೆ. ನೆಕ್ಸ್ಟ್, ವಿದೇಶಿ ಸರ್ಕಾರದ ಠೇವಣಿಗಳು, ಫಾರಿನ್ ಗವರ್ನಮೆಂಟ್ ಇಂದ ಡೆಪಾಸಿಟ್ ಇಡ್ತಾರಲ್ಲ ಅದು, ಕೇಂದ್ರ ಮತ್ತು ರಾಜ್ಯ ಠೇವಣಿಗಳ ಡೆಪಾಸಿಟರಿ ಠೇವಣಿಗಳು, ಮತ್ತೆ ಅಂತರ್ ಬ್ಯಾಂಕ್ ಠೇವಣಿಗಳು, ಇಂಟರ್ ಬ್ಯಾಂಕ್ ಠೇವಣಿ ಅಂತ ಕರೀತಾರೆ. ಇವೆಲ್ಲ RBI ವ್ಯಾಪ್ತಿಗೆ ಬರಲ್ಲ. ಫಾರಿನ್ ಗವರ್ನಮೆಂಟ್ ಡೆಪಾಸಿಟ್ಗಳು, ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಡೆಪಾಸಿಟ್ಗಳು, ಇಂಟರ್ ಬ್ಯಾಂಕ್ ಡೆಪಾಸಿಟ್ಗಳು, ಇದು RBI ವ್ಯಾಪ್ತಿಯಲ್ಲಿ ಬರಲ್ಲ. ಯಾವುದು RBI ವ್ಯಾಪ್ತಿಯಲ್ಲಿ ಬರೋಲ್ಲ ಅನ್ನುವಂತ ಪ್ರಶ್ನೆಗಳು ಬಹಳ ಪ್ರಮುಖವಾಗಿರ್ತವೆ. ಇದೊಂದು 3 ಪಾಯಿಂಟ್ ಅನ್ನು ನೋಡ್ಕೋಬೇಕು. ನೆಕ್ಸ್ಟ್, ಭಾರತದಲ್ಲಿ ಬ್ಯಾಂಕ್ಗಳ ವಿಧಗಳನ್ನ 2 ತರ ಹೇಳ್ತಾರೆ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್, ಇನ್ನೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಏನು ಶೆಡ್ಯೂಲ್ಡ್ ಬ್ಯಾಂಕ್ ಅಂದ್ರೆ ಫಸ್ಟ್ ನೋಡೋಣ. RBI ಕಾಯ್ದೆ 1934ರಲ್ಲಿ ಏನಂತ ಹೇಳುತ್ತೆ, ಇದು 2ನೇ ವೇಳಾಪಟ್ಟಿ ಅರ್ಹತೆಯನ್ನ ವಿವರಿಸ್ತಾ ಹೋಗುತ್ತೆ. ಏನಂತ ಹೇಳ್ತಾರೆ, ಸೆಕೆಂಡ್ ಲಿಸ್ಟ್ ಅಂತ ಬರುತ್ತೆ. RBI ನ ಕಾಯ್ದೆಯ ಸೆಕೆಂಡ್ ಲಿಸ್ಟ್ ಅಲ್ಲಿ ಏನಂತ ಹೇಳ್ತಾ ಇದೆ, RBI ನಿಂದ ಸಾಲಗಳಿಗೆ ಅರ್ಹ ಆಗಿರ್ತಾರೆ ಅಂತ ಬ್ಯಾಂಕ್ಗಳನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತಾರೆ. ಇವರು RBI ನಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ, ಓಕೆ, ಅದನ್ನ ಠೇವಣಿ ಇಡಬೇಕಾಗುತ್ತೆ, ಅಂತವನ್ನ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರೀತಾರೆ. CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ ಕರೀತಾರೆ. ಈಗ 100 ರೂಪಾಯಿ ನಾವು ಡೆಪಾಸಿಟ್ ಇಡ್ತೀವಪ್ಪ ಯಾವ್ದೋ ಒಂದು ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕಿಗೆ. ಅದರಲ್ಲಿ ಇವತ್ತಿನ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಬೇಕು, ಈ ಸಿಂಡಿಕೇಟ್ ಬ್ಯಾಂಕ್ ಏನ್ ಮಾಡ್ಬೇಕು, ಸೀದಾ ತಗೊಂಡೋಗಿ 4 ರೂಪಾಯಿನ RBI ಹೆಸರಲ್ಲಿ ಇಟ್ಕೊಡ್ಬೇಕು, CRR ಅಂತ. ಅದನ್ನ CRR ಅಂತ ಕರೀತಾರೆ. 4 ರೂಪಾಯಿನ ಅಲ್ಲಿಡ್ಬೇಕು. ಇದನ್ನ ಕ್ಯಾಶ್ ರಿಸರ್ವ್ ರೇಷಿಯೋ, ಇಟ್ಟಂತ ಠೇವಣಿ ಮೊತ್ತದ ಒಂದಷ್ಟು ಶೇಕಡಾ ಭಾಗವನ್ನ RBI ನಲ್ಲಿ ಸಂಗ್ರಹಿಸಿಡುವ ವ್ಯವಸ್ಥೆಯನ್ನ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. RBI ನಲ್ಲಿ ಇಡೋದು. ಅಂದ್ರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳು CRR ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಯಾವ್ಯಾವ ಅದು? ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಸಹಕಾರಿ ಬ್ಯಾಂಕ್. ಹಾಗಾದ್ರೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಯಾವುದು? ಇವು ಕೂಡ 2ನೇ ಲಿಸ್ಟ್ ಅಲ್ಲಿ, ಇವನ್ನ 2ನೇ ಲಿಸ್ಟ್ ನಲ್ಲಿ RBI ಆಕ್ಟ್ ಇದೆಯಲ್ಲ, 1934ರಲ್ಲಿ ತಂದಂತ RBI ಆಕ್ಟ್ ನ ಸೆಕೆಂಡ್ ಲಿಸ್ಟ್ ಅಲ್ಲಿ ಮೆನ್ಷನ್ ಆಗದೇ ಇರುವಂತ ಬ್ಯಾಂಕ್ಗಳನ್ನ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಸೆಕೆಂಡ್ ಲಿಸ್ಟ್ ಅಲ್ಲಿ ಇರುವಂತ ಬ್ಯಾಂಕ್ಗಳನ್ನ ಶೆಡ್ಯೂಲ್ಡ್ ಬ್ಯಾಂಕ್ಗಳಂತಾರೆ, ಸೆಕೆಂಡ್ ಲಿಸ್ಟ್ ಅಲ್ಲಿ ಇಲ್ಲದೆ ಇರುವಂತ ಬ್ಯಾಂಕ್ಗಳನ್ನ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ. RBI ನಲ್ಲಿ CRR ಠೇವಣಿ ಮಾಡೋ ಅಗತ್ಯನೇ ಇಲ್ಲ ಇವಕ್ಕೆ. ಓಕೆ, ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋನ ಡೆಪಾಸಿಟ್ ಮಾಡೋ ಅಗತ್ಯ ಇಲ್ಲ ಯಾರಾದ್ರೂ ಲೋನ್ ಕೊಟ್ಟಾಗ. ಓಕೆ, ಇದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್. ಹಾಗಾದ್ರೆ ವಾಣಿಜ್ಯ ಬ್ಯಾಂಕುಗಳು ಅಂದ್ರೇನು? ಸಾರ್ವಜನಿಕ ವಲಯದ ಬ್ಯಾಂಕ್ ಅಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರೀತಾರೆ ಇವನ್ನ. ಬ್ಯಾಂಕು ಸರ್ಕಾರದೊಂದಿಗೆ 50% ಗಿಂತ ಹೆಚ್ಚು ಪಾಲನ್ನ ಹೊಂದಿರುತ್ತೆ. ಸರ್ಕಾರದೊಂದಿಗೆ 50% ಗಿಂತಲೂ ಹೆಚ್ಚು ಪಾಲನ್ನ ಓನರ್ಶಿಪ್ ಅನ್ನ ಹೊಂದಿರುವಂತ ಬ್ಯಾಂಕ್ಗಳನ್ನ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರೀತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ವಿಧಗಳು, ಇನ್ಯಾವ್ಯಾವ ವಿಧಗಳಿದೆ? ಪ್ರೈವೇಟ್ ಬ್ಯಾಂಕ್ಸ್, ಖಾಸಗಿ ಬ್ಯಾಂಕ್ಗಳು, ಖಾಸಗಿ ಮಾಲೀಕತ್ವ. ವಿದೇಶಿ ಬ್ಯಾಂಕ್ಗಳು ಇದಾವೆ, ಫಾರಿನ್ ಬ್ಯಾಂಕ್ಸ್ ಅಂತ ಕರೀತಾರೆ. ಡಿಫರೆನ್ಶಿಯೇಟೆಡ್ ಬ್ಯಾಂಕ್ಸ್ ಅಂತ ಕರೀತಾರೆ, ವಿಭಿನ್ನ ಬ್ಯಾಂಕ್ಗಳು ಅಂತ. ಇಲ್ಲಿದೆ ನೋಡಿ, ಇದಲ್ಲ, ಇದು ಇಲ್ಲಿ ಬರ್ಬೇಕು, ಈ ಪಾಯಿಂಟ್ ಇಲ್ಲಿ ಬರ್ಬೇಕು. ಡಿಫರೆನ್ಶಿಯೇಟೆಡ್ ಬ್ಯಾಂಕ್ಸ್, ಸಣ್ಣ ಹಣಕಾಸು ಬ್ಯಾಂಕುಗಳು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಕರೀತಾರೆ. ಪೇಮೆಂಟ್ ಬ್ಯಾಂಕುಗಳು, ಮತ್ತೆ RRB, ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಇವೆಲ್ಲವನ್ನು ಏನಂತ ಕರೀತಾರೆ? ವಿಭಿನ್ನ ಬ್ಯಾಂಕ್ಗಳು, ಡಿಫರೆನ್ಶಿಯೇಟೆಡ್ ಬ್ಯಾಂಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ರೆ ಅಭಿವೃದ್ಧಿ ಬ್ಯಾಂಕ್ಗಳು, ಇವನ್ನ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಡೆವಲಪ್ಮೆಂಟ್ ಬ್ಯಾಂಕ್ಸ್, ಅಭಿವೃದ್ಧಿ ಬ್ಯಾಂಕ್ಗಳು ಯಾವ್ದು ಹಂಗಾದ್ರೆ? ಮೊದಲನೇದಾಗಿ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಇದನ್ನ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ. ಏನಕ್ಕೆ? ಕೃಷಿ ಅಭಿವೃದ್ಧಿಗೋಸ್ಕರವೇ RBI ನ ಒಂದು ಬ್ಯಾಂಕ್ ಆಗಿ ನಿರ್ಮಾಣ ಮಾಡಿರುವಂತದ್ದು, ನಿರ್ಮಿಸಿರುವಂತದ್ದು ಅಥವಾ ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ಸೆಬಿ ಅಂತ ಬರುತ್ತೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಷೇರು ಮಾರುಕಟ್ಟೆ ನಿಯಂತ್ರಣಕ್ಕೋಸ್ಕರ ಸೆಬಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಷೇರು ಮಾರುಕಟ್ಟೆ ಅಭಿವೃದ್ಧಿ ಮಾಡುವಂತದ್ದು, ಅವುಗಳ ನಿರ್ವಹಣೆ ಮಾಡುವಂತ ಜವಾಬ್ದಾರಿ ಸೆಬಿ ನೋಡ್ಕೊಳ್ಳುತ್ತೆ. ಎಕ್ಸಿಮ್, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರೀತಾರೆ ಇದನ್ನ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗೋಸ್ಕರ, ರಫ್ತು ಆಮದು ನೋಡ್ಕೊಳ್ಳೋದಕ್ಕೋಸ್ಕರ, ರಫ್ತು ಆಮದು ಚಟುವಟಿಕೆಗಳಿಗೋಸ್ಕರ ಇರುವಂತ ಬ್ಯಾಂಕು. ನೆಕ್ಸ್ಟ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ರಾಷ್ಟ್ರೀಯ ವಸತಿ ಬ್ಯಾಂಕ್, NHB ಅಂತ ಕರೀತಾರೆ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದೆ. ನೆಕ್ಸ್ಟ್ IFCI ಇದೆ, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ.
ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಕೈಗಾರಿಕೆಗಳಿಗೋಸ್ಕರ ಹಣಕಾಸನ್ನ ನೀಡುವಂತಹ ಭಾರತದ ಬ್ಯಾಂಕ್ ಆಗಿರುತ್ತೆ. ಇವೆಲ್ಲವೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರ ಇರುವಂತ ಬ್ಯಾಂಕ್ ಇದು IFCI. ಈ ಎಲ್ಲವೂ ಕೂಡ ಅಭಿವೃದ್ಧಿಗೋಸ್ಕರ ಆಗುವಂತ ಬ್ಯಾಂಕ್ ಆಗಿರೋದ್ರಿಂದ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬಂದ್ರಾಗ ಈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಬಂತಲ್ಲ, NHB ಅವರು, ಇವ್ರದೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಏನಂದ್ರೆ 2007ರಲ್ಲಿ ಏನ್ ಮಾಡ್ತಾರೆ ಇವರು, 2007 ಜುಲೈನಲ್ಲಿ ಭಾರತದ ಮೊದಲ ಅಧಿಕೃತ ವಸತಿ ಬೆಲೆ ಸೂಚ್ಯಂಕವನ್ನ ತರ್ತಾರೆ. ನ್ಯಾಷನಲ್ ರೆಸಿಡೆಕ್ಸ್ ಅಂದ್ರೆ ರೆಸಿಡೆನ್ಶಿಯಲ್ ಇಂಡೆಕ್ಸ್, ರೆಸಿಡೆಕ್ಸ್ ಅಂತ ಕರೀತಾರೆ ಇದನ್ನ. ಈ ಇಂಡೆಕ್ಸ್ ಅನ್ನ ತಂದಂತದ್ದು HDI MPI ಎಲ್ಲ ಇಂಡೆಕ್ಸ್ ಬಗ್ಗೆನೆ ಸಪರೇಟ್ ಆಗಿ ಸೆಷನ್ ತಗೊಂಡಾಗ ಇದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಆಗಿದೆ, ಇದನ್ನ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ. 2007ರಲ್ಲಿ ಮೊದಲ ಅಧಿಕೃತ ವಸತಿ ಬೆಲೆ ಸೂಚ್ಯಂಕವನ್ನ ಜಾರಿ ತರ್ತಾರೆ. ವಸತಿ ಬೆಲೆ ಅಂದ್ರೆ ಇದನ್ನ ಮುಂಬೈನಲ್ಲಿ ಜಾರಿ ತರ್ತಾರೆ. ಆ ನಂತರ ಇದು 50 ಭಾರತದ ಒಟ್ಟಾರೆ 50 ನಗರಗಳನ್ನ ಕವರ್ ಮಾಡಿ ರೆಸಿಡೆಕ್ಸ್ ಅನ್ನ ಪ್ರತಿ ವರ್ಷ ಬಿಡುತ್ತೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಕೊಡುವಂತಹ ರೆಸಿಡೆನ್ಶಿಯಲ್ ಇಂಡೆಕ್ಸ್ ವಸತಿ ಬೆಲೆ ಸೂಚ್ಯಂಕ ಇದು. ನೆಕ್ಸ್ಟ್ ಬಂದಾಗ ಭಾರತದಲ್ಲಿ ಬ್ಯಾಂಕ್ಗಳಿದಾವಲ್ಲ, ಅವುಗಳ ವಿಧಗಳಿಗೆ ನೋಡ್ತಾ ಹೋದಾಗ ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳು, ಇವರು ಮಾಲೀಕರು ಇರ್ತಾರೆ ಇದಕ್ಕೆ, ಮತ್ತೆ ಅವರ ಗ್ರಾಹಕರು ಇರ್ತಾರೆ, ಅವರೆಲ್ಲ ಮೆಂಬರ್ ಆಗ್ತಾರೆ. ಪ್ರತಿಯೊಬ್ಬ ಗ್ರಾಹಕನು ಮೆಂಬರ್ ಆಗ್ಬಿಡ್ತಾನೆ ಇದಕ್ಕೆ. ಯಾರ್ಯಾರು ಕಸ್ಟಮರ್ ಹೋಗ್ತಾನೆ ಅವನು ಒಂದಷ್ಟು ಅಮೌಂಟ್ ಅಂತ ಇರುತ್ತೆ, ಆ ಡೆಪಾಸಿಟರಿ ಅಮೌಂಟ್, ಅದನ್ನ ಕಟ್ಬಿಟ್ರೆ ಮುಗಿತು, ಅವನು ಬ್ಯಾಂಕ್ ಮೆಂಬರೇ, ಅವನು ಕೋಆಪರೇಟಿವ್ ಬ್ಯಾಂಕಿಂಗ್ ಮೆಂಬರೇ ಅವನು. ಮಾಲೀಕರು ಇರ್ತಾರೆ, ಮಾಲೀಕರು ಮತ್ತು ಗ್ರಾಹಕರು ಅವರೇ ಸೇರಿ ನಡೆಸುವಂತ ಬ್ಯಾಂಕು ಸಹಕಾರಿ ಬ್ಯಾಂಕ್. ಅವ್ರೇನಿದ್ದಾರೆ RBI ಮತ್ತು ಸಹಕಾರಿ ಸೊಸೈಟಿಯ ಉಭಯ ನಿಯಂತ್ರಣದಲ್ಲಿರ್ತಾರೆ. ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಅಂತ ಇರುತ್ತೆ, ಮತ್ತೆ RBI ಎರಡೂ ಕೂಡ ರೆಗ್ಯುಲೇಟ್ ಮಾಡುವಂತ ವ್ಯವಸ್ಥೆ ಸಹಕಾರಿ ಬ್ಯಾಂಕ್ಗಳಿಗಿದೆ. ಓಕೆ, ಸಹಕಾರಿ ಬ್ಯಾಂಕ್ಗಳನ್ನ ಎರಡೂ ಕೂಡ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಮಂಡಳಿ ಸದಸ್ಯರು ಹೆಂಗಿರ್ತಾರೆ, ಬೋರ್ಡ್ ಮೆಂಬರ್ಸ್ ಹೆಂಗೆ ಎಲೆಕ್ಟ್ ಆಗ್ತಾರೆ, 5 ವರ್ಷಕ್ಕೊಂದ್ಸರಿ ಎಲೆಕ್ಟ್ ಆಗುವಂಥದ್ದು. ಪ್ರತಿ ಮೆಂಬರ್ಸಿಗೂ ಒಂದೊಂದು ವೋಟ್ ಇರುತ್ತೆ. ಯಾರ್ಯಾರು ಮೆಂಬರ್ಸ್ ಆಗ್ತಾರೆ ಅವ್ರಿಗೊಂದು ವೋಟ್ ಇರುತ್ತೆ. ವೋಟ್ ಹಾಕಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಅಂತೇಳಿ ಎಲೆಕ್ಟ್ ಮಾಡ್ಕೊಂತ ಮೆಂಬರ್ಸ್ಗಳು, ಬೋರ್ಡ್ ಮೆಂಬರ್ಸ್ಗಳನ್ನ ಎಲೆಕ್ಟ್ ಮಾಡೋದು. ಎಲೆಕ್ಟ್ ಮಾಡೋದು, ಯಾರ್ಯಾರು ಗ್ರಾಹಕರಾಗಿರ್ತಾರೆ ಅವರೆಲ್ಲ ಮೆಂಬರ್ಸೇ, ಅವರು ಎಲೆಕ್ಟ್ ಮಾಡ್ಬೇಕು, ಅವ್ರಿಗೆ ಒಂದೊಂದು ವೋಟ್ ಇರುತ್ತೆ. ಓಕೆ, ಆ ಮೂಲಕ ಚುನಾಯಿತರಾಗೋದ್ರ ಮೂಲಕ ಸಹಕಾರಿ ಬ್ಯಾಂಕ್ಗಳು ನಡೆಯೋದು. ಅವು 3 ಹಂತದ ರಚನೆಗಳು ಇರ್ತವೆ. ಭಾರತದಲ್ಲಿ 3 ಹಂತದ ರಚನೆಗಳಿದಾವೆ. ಒಂದು ಪ್ರಾಥಮಿಕ ಪ್ರೈಮರಿ ಕ್ರೆಡಿಟ್ ಸೊಸೈಟಿ ಅಂತ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಂತ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಗ್ರಾಮೀಣ ಮಟ್ಟದಲ್ಲಿರೋದು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, DCC ಬ್ಯಾಂಕ್ ಅಂತಾರೆ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರೀತಾರೆ, DCC ಬ್ಯಾಂಕ್ ಅಂತ. ಜಿಲ್ಲೆ ಒಂದಿರುತ್ತೆ. ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ಅಪೆಕ್ಸ್ ಬ್ಯಾಂಕ್ಗಳು ಅಂತ ಕರೀತಾರೆ. ರಾಜ್ಯಕ್ಕೊಂದೊಂದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಓಕೆ, ರಾಜ್ಯ ಸಹಕಾರಿ ಬ್ಯಾಂಕ್ಗಳು. ಈ 3 ಹಂತದಲ್ಲಿ ಭಾರತದಲ್ಲಿ ಸಹಕಾರಿ ಬ್ಯಾಂಕ್ಗಳನ್ನ ರಚಿಸಲಾಗಿದೆ. ಒಂದು ಪ್ರಾಥಮಿಕ ಗ್ರಾಮೀಣ ಮಟ್ಟದಲ್ಲಿ, ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್. ಓಕೆ, ಈ ಸಹಕಾರಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ವ್ಯತ್ಯಾಸ ಡಿಫರೆನ್ಸ್ಗಳು. ರಿಜಿಸ್ಟ್ರೇಷನ್, ಯಾರ ಹತ್ರ ರಿಜಿಸ್ಟ್ರೇಷನ್ ಮಾಡಬೇಕು? ಕಮರ್ಷಿಯಲ್ ಬ್ಯಾಂಕ್ ಹೆಂಗ್ ರಿಜಿಸ್ಟ್ರೇಷನ್ ಆಗುತ್ತೆ? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಫ್ 1949, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಪ್ರಕಾರ ಕಮರ್ಷಿಯಲ್ ಬ್ಯಾಂಕ್ ಒಂದು ಬ್ಯಾಂಕ್ ಅಂತ ಕರ್ಸ್ಕೋಬೇಕು ಅನ್ನೋದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು. ಆದ್ರೆ ಇದಕ್ಕೆ ಬೇರೆ ಕಾಯ್ದೆ ಇದೆ, ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1965. ಈ ಕಾಯ್ದೆ ಪ್ರಕಾರ ಕೋಆಪರೇಟಿವ್ ಬ್ಯಾಂಕ್ಗಳು ರಿಜಿಸ್ಟರ್ ಆಗಬೇಕು. 1965ರ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇದೆ ಫಸ್ಟ್ ಜಾರಿ ಬಂದಿದ್ದು. 65ರಲ್ಲಿ ಮೊದಲ ಬಾರಿಗೆ ಜಾರಿ ಬರುತ್ತೆ ಕೋಆಪರೇಟಿವ್ ಸೊಸೈಟಿಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಮೇನ್ ಫಂಕ್ಷನ್ಸ್ ಏನು? ಈ ಕಮರ್ಷಿಯಲ್ ಬ್ಯಾಂಕ್ಗಳು ಏನ್ ಮಾಡ್ತಾರೆ? ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್, ಜನರಿಂದ ಡೆಪಾಸಿಟ್ ತಗೊಂತಾರೆ. ಗ್ರಾಂಟಿಂಗ್ ಲೋನ್ಸ್, ಆಮೇಲೆ ಲೋನ್ ಕೊಡ್ತಾರೆ, ಅದೇ ಜನರಿಗೆ ಲೋನ್ ಕೊಡ್ತಾರೆ. ಟು ಇಂಡಿವಿಜುವಲ್ಸ್, ಬಿಸ್ನೆಸ್ಗಳಿಗೆ, ವ್ಯಾಪಾರ ವ್ಯವಹಾರ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ವ್ಯಕ್ತಿಗಳಿಗೂ ಸಾಲ ಕೊಡ್ತಾರೆ. ಇವ್ರದ್ದೇನ್ ಕತೆ? ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಮೆಂಬರ್ಸ್, ಸದಸ್ಯರೇ ಗ್ರಾಹಕರು. ಓಕೆ, ಆಮೇಲೆ ಪಬ್ಲಿಕ್ ಇಂದ ಫಾರ್ ದ ಪರ್ಪೋಸ್ ಆಫ್ ಗ್ರಾಂಟಿಂಗ್ ಲೋನ್ಸ್ ಟು ಫಾರ್ಮರ್ಸ್. ಯಾರಿಗೆ ಲೋನ್ ಕೊಡೋದು? ರೈತರಿಗೆ, ಕೆಲವೊಮ್ಮೆ ರೂರಲ್ ಇಂಡಸ್ಟ್ರಿಗಳಿಗೆ, ಗ್ರಾಮೀಣ ಕೈಗಾರಿಕೆಗಳಿಗೆ ಅಥವಾ ಸಣ್ಣ ವ್ಯವಹಾರಗಳಿಗೆ ನೀಡುವಂತ ಸಾಲ. ಇದು ಸಣ್ಣ ವ್ಯವಹಾರ ಆ ತರದ್ದೇನಿಲ್ಲ. ಕಮರ್ಷಿಯಲ್ ಬ್ಯಾಂಕ್ಸ್ ಎಷ್ಟು ಜನಕ್ಕೆ ಬೇಕು, ದೊಡ್ಡ ಕೋಟ್ಯಾಧಿಪತಿ, ಕೋಟಿ, ಮಿಲಿಯನ್, ಬಿಲಿಯನ್ ವ್ಯವಹಾರ ಇರುವಂತಹ ಕಂಪನಿಗಳಿಗೂ ಸಾಲ ಕೊಡೋ ವ್ಯವಸ್ಥೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕ್ ಕೊಡಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ.
ನೂರಾರು ಸಾವಿರಾರು ಕೋಟಿ ಸಾಲವನ್ನ ಕೊಡಲ್ಲ ಕೋಆಪರೇಟಿವ್ ಬ್ಯಾಂಕ್. ನೆಕ್ಸ್ಟ್ ಏರಿಯಾ ಆಫ್ ಆಪರೇಷನ್. ಏರಿಯಾ ಆಫ್ ಆಪರೇಷನ್ ಏನು? ಲಾರ್ಜ್, ದೊಡ್ಡ ಮಟ್ಟದಲ್ಲಿ, ಇದು ಸಣ್ಣ ಮಟ್ಟದಲ್ಲಿ, ಸ್ಮಾಲ್. ಮೋಟಿವ್ ಆಫ್ ಆಪರೇಷನ್ ಏನು? ಪ್ರಾಫಿಟ್. ಕಮರ್ಷಿಯಲ್ ಬ್ಯಾಂಕ್ಸ್ ಇರೋದೇ ಪ್ರಾಫಿಟ್. ಕಮರ್ಷಿಯಲ್ ಅಂತ ಯಾಕೆ ಕರೆಯೋದು? ಪ್ರಾಫಿಟ್ಗೋಸ್ಕರ ಇರುವಂತ ಬ್ಯಾಂಕ್ಗಳು, ಅದಕ್ಕೋಸ್ಕರ ಅದನ್ನ ಕಮರ್ಷಿಯಲ್ ಅಂತ ಕರೆಯೋದು. ಓಕೆ, ಅದಕ್ಕೆ ಲಾಭದ ಉದ್ದೇಶ, ಆ ಬಡ್ಡಿ ಏನಿದೆ ಅದೇ ಲಾಭ. ಕೋಆಪರೇಟಿವ್ ಬ್ಯಾಂಕ್ಸ್ ಹಂಗಲ್ಲ, ಸರ್ವಿಸ್ ಮೋಟಿವ್. ಸರ್ವಿಸ್ ಮೋಟಿವ್, ಸೇವಾ ದೃಷ್ಟಿಯಿಂದ ಕೊಡ್ತಾರೆ. ಅದರಿಂದ ಕೃಷಿ ಸಾಲಕ್ಕೆ ಒಂದಷ್ಟು ಲಿಮಿಟೇಷನ್ ನಲ್ಲಿ ಕೃಷಿ ಸಾಲ ಕೊಡುವಾಗ ಬಡ್ಡಿ ರಹಿತವಾದ ಸಾಲವನ್ನು ಕೊಡ್ತಾರೆ. ಬಡ್ಡಿ ರಹಿತವಾದ ಸಾಲವನ್ನೇ ಕೊಡ್ತಾರೆ. 3 ಲಕ್ಷದ ತನಕ ಬಡ್ಡಿ ರಹಿತ ಸಾಲ ಇದೆ. ಅದೇನೋ ಇವಾಗ 5 ಲಕ್ಷ ರೂಪಾಯಿ ತನಕ ಏರಿಕೆ ಆಗಿದೆ, ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ ಕಳೆದ 2 ವರ್ಷದಿಂದ. ನೆಕ್ಸ್ಟ್ ಬಾರೋರ್ಸ್. ಬಾರೋರ್ಸ್ ಯಾರ್ಯಾರು? ಸಾಲಗಾರರು ಯಾರು? ಅಕೌಂಟ್ ಹೋಲ್ಡರ್ಸ್ ಮಾತ್ರ ಬಾರೋರ್ಸ್. ಇದರಲ್ಲಿ ಯಾರು ಸಾಲಗಾರರು, ಸಾಲ ತಗೊಳ್ಳೋರು? ಯಾರ್ಯಾರು ಮೆಂಬರ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಮೆಂಬರ್ ಆಗ್ತಾರಲ್ಲ, ಅವರೆಲ್ಲರೂ ಸಾಲ ತಗೋಬಹುದು, ಬೇರೆಯವ್ರು ಬಂದು ತಗೊಳಕ್ಕಾಗಲ್ಲ. ನೆಕ್ಸ್ಟ್ ಅವೈಲಬಲ್ ಫಂಡ್ಸ್. ಫಂಡ್ ಎಲ್ಲಿಂದ ಸಿಗುತ್ತೆ? ಮ್ಯಾಸಿವ್ ಫಂಡ್ಸ್ ಆರ್ ಅವೈಲಬಲ್ ಅಟ್ ದ ಡಿಸ್ಪೋಸಲ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ಗಳ ಡಿಸ್ಪೋಸಲ್ ಮೂಲಕ ಸಿಗುವಂತ ಫಂಡ್ ಮ್ಯಾಸಿವ್ ಆಗಿ ಸಿಕ್ಕಾಪಟ್ಟೆ ಸಿಗುತ್ತೆ. ಇವರಿಗೆ ಎಲ್ಲಿ ಸಿಗುತ್ತೆ? ಲಿಮಿಟೆಡ್ ಫಂಡ್ಸ್ ಆರ್ ಅವೈಲಬಲ್, ಕಡಿಮೆ, ಅಟ್ ದ ಡಿಸ್ಪೋಸಲ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. ಸಹಕಾರ ಬ್ಯಾಂಕ್ಗಳು ನಡೆಸುವಂತ ಚಟುವಟಿಕೆಗಳ ಆಧಾರದ ಮೇಲೆ ಕಡಿಮೆ ನಿಧಿ ಸಿಗುತ್ತೆ. ಇವರು ಕಮರ್ಷಿಯಲ್ ಬ್ಯಾಂಕ್ಸ್ಗಳು ನಡೆಸುವಂತ ಚಟುವಟಿಕೆಗಳ ಆಧಾರದ ಮೇಲೆ ಸಿಕ್ಕಾಪಟ್ಟೆ ಫಂಡ್ ಸಿಗುತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಸರ್ವಿಸಸ್. ಏನೇನ್ ಸರ್ವಿಸು? ಇದು ಅರೇ ಆಫ್ ಸರ್ವಿಸಸ್, ಆಫರ್ಸ್ ಅನ್ ಅರೇ ಆಫ್ ಸರ್ವಿಸಸ್. ಆದ್ರೆ ಇದು ಕಂಪ್ಯಾರಿಟಿವ್ಲಿ ಲೆಸ್ ವೆರೈಟಿ ಆಫ್ ಸರ್ವಿಸಸ್. ಅಂದ್ರೆ ಕಡಿಮೆ ಮಟ್ಟದಲ್ಲಿ ಮಾಡಬಹುದು ಅಷ್ಟೇ. ಕೋಆಪರೇಟಿವ್ ಬ್ಯಾಂಕು ಅಷ್ಟು ಕೆಪಾಸಿಟಿ ಇರುತ್ತೆ ಸಹಕಾರಿ ಬ್ಯಾಂಕಿಂಗ್. ಓಕೆ, ನೆಕ್ಸ್ಟ್ ವ್ಯತ್ಯಾಸ ನೋಡಿದಾಗ ಡಿಫರೆನ್ಸ್, ಕೋಆಪರೇಟಿವ್ ಬ್ಯಾಂಕ್ಗಳು ರೈತರಿಗೆ ಕೊಡೋ ಸಾಲ, ರೂರಲ್ ಇಂಡಸ್ಟ್ರಿ ಕೊಡ್ತಾರೆ. ಟು ಟ್ರೇಡ್ ಅಂಡ್ ಇಂಡಸ್ಟ್ರಿ ಆಫ್ ಅರ್ಬನ್ ಏರಿಯಾಸ್. ನಗರ ಭಾಗದಲ್ಲಿಯೂ ಕೋಆಪರೇಟಿವ್ ಸೊಸೈಟೀಸ್ ಇರುತ್ತೆ. ನಗರ ಭಾಗದಲ್ಲಿ ಸಣ್ಣ ಸಣ್ಣ ವ್ಯಾಪಾರ, ಓಕೆ, ಕೈಗಾರಿಕೆಗಳು ನಗರ ಭಾಗದಲ್ಲಿ ಇರ್ತಾವಲ್ಲ, ಸಣ್ಣ ನಗರ ಭಾಗದಲ್ಲಿ ಅವ್ರಿಗೆ ಸಾಲ ಕೊಡೋ ವ್ಯವಸ್ಥೆ ಕೋಆಪರೇಟಿವ್ ಬ್ಯಾಂಕ್ ಮಾಡುತ್ತೆ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದಾವಲ್ಲ, ಇವಂಗಲ್ಲ, ಇಂಡಿವಿಜುವಲ್ಸ್ ಗಳಿಗೆ, ದೊಡ್ಡ ಬಿಸ್ನೆಸ್ ಗಳಿಗೆಲ್ಲ ಸಾಲ ಕೊಡುತ್ತೆ. ದೇ ಆರ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ಮೆಂಬರ್ಸ್. ಅವರೇ ಕಸ್ಟಮರ್ಸ್ ಆಗಿರ್ತಾರೆ. ಆ ಮೆಂಬರ್ಸ್ ಗಳು, ಸದಸ್ಯರುಗಳು ಸೇರ್ಕೊಂಡು ನಿರ್ವಹಣೆ ಮಾಡುವಂಥದ್ದು ಕೋಆಪರೇಟಿವ್ ಬ್ಯಾಂಕ್. ಇದಂಗಲ್ಲ, ಅದೇ ಇನ್ಕ್ಲೂಡ್ ಪಬ್ಲಿಕ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಸಾರ್ವಜನಿಕರು ಇರ್ತಾರೆ, ಖಾಸಗಿ ವಲಯದ ಬ್ಯಾಂಕ್ಗಳಿರುತ್ತೆ, ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಓನರ್ಶಿಪ್ ಇರುತ್ತೆ. ಓಕೆ, ಇಷ್ಟು ಇದರ ಓನರ್ಶಿಪ್ ಆಗಿರುತ್ತೆ. ಪ್ರೈವೇಟ್ ಓನರ್ಶಿಪ್ ಇರುತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ, ಗವರ್ನಮೆಂಟ್ ಓನರ್ಶಿಪ್ ಇರುತ್ತೆ, ಎರಡೂ ಇರುತ್ತೆ. ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಎರಡೂ ಇರುತ್ತೆ. ಪಬ್ಲಿಕ್ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ ಇದೆ, BOB, ಇದು ಪಬ್ಲಿಕ್ ಬ್ಯಾಂಕ್ ಆಗಿರುತ್ತೆ. ಕರ್ನಾಟಕ ಬ್ಯಾಂಕ್ ಇದೆ, ಇದು ಪ್ರೈವೇಟ್ ಬ್ಯಾಂಕ್. ಓಕೆ, ಈ ರೀತಿ ಓನರ್ಶಿಪ್ ಬೇರೆ ಬೇರೆ ಇರುತ್ತೆ ಅಂತ. ICICI ಬ್ಯಾಂಕ್ ಇದೆ, ಪ್ರೈವೇಟ್ ಅಂದ್ರೆ ನೋಡಿ, ICICI ಬ್ಯಾಂಕ್ ಇದೆ, ಪಕ್ಕಾ ಪ್ರೈವೇಟ್ ಬ್ಯಾಂಕ್ ಇದು. ಈ ರೀತಿ ಪ್ರೈವೇಟ್ ಓನರ್ಶಿಪ್. ಗವರ್ನಮೆಂಟ್ ಓನರ್ಶಿಪ್ ಅಂದ್ರೆ ಕೆನರಾ ಬ್ಯಾಂಕು, BOB, ಬ್ಯಾಂಕ್ ಆಫ್ ಬರೋಡಾ, ಈ ರೀತಿ ಇರುತ್ತೆ. ನೆಕ್ಸ್ಟ್ ಪ್ರಮುಖ ವ್ಯತ್ಯಾಸ ಏನು ಅಂದ್ರೆ, ಸಹಕಾರಿ ಬ್ಯಾಂಕು ಮತ್ತು ವಾಣಿಜ್ಯ ಬ್ಯಾಂಕ್ಗಳ ನಡುವೆ ಈ ನಬಾರ್ಡ್ ಇದೆಯಲ್ಲ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಇದನ್ನ ವಿಶೇಷವಾಗಿ ನೆಕ್ಸ್ಟ್ ನೋಡೋಣ. ನಬಾರ್ಡ್ ಇದೆಯಲ್ಲ, ಈ ನಬಾರ್ಡ್ RBI ಮತ್ತು ರಾಜ್ಯ ಸರ್ಕಾರಗಳಿಂದ ಸಹಕಾರಿ ಬ್ಯಾಂಕ್ಗಳ ಮೇಲ್ವಿಚಾರಣೆ ಆಗುತ್ತೆ. ಯಾರ್ಯಾರು ವಿಚಾರಣೆ ಮಾಡ್ತಾರೆ? ಕೋಆಪರೇಟಿವ್ ಸೊಸೈಟೀಸ್ ನ ನಬಾರ್ಡ್ ನೋಡ್ಕೊಳ್ಳುತ್ತೆ, RBI ನೋಡ್ಕೊಳ್ಳುತ್ತೆ, ಸ್ಟೇಟ್ ಗವರ್ಮೆಂಟ್ಗಳು ನೋಡ್ಕೊಳ್ಳುತ್ತೆ. ಆದ್ರೆ ವಾಣಿಜ್ಯ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡೋ ಜವಾಬ್ದಾರಿ ಯಾರು? ಬರೀ RBI ಮಾತ್ರ. ಓಕೆ, ಕೋಆಪರೇಟಿವ್ ಸೊಸೈಟೀಸ್ ಮಾತ್ರ ನಬಾರ್ಡ್, RBI, ಸ್ಟೇಟ್ ಗವರ್ಮೆಂಟ್ಸ್ ಎಲ್ಲ ನೋಡ್ಕೊಂತವೆ. ಎಲ್ಲವಕ್ಕೂ ನಿಯಂತ್ರಣ ಸಾಮರ್ಥ್ಯ ಇರುತ್ತೆ, ಮೇಲ್ವಿಚಾರಣೆ ಮಾಡೋ ಸಾಮರ್ಥ್ಯ ಇರುತ್ತೆ. ನೆಕ್ಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಮತ್ತೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಎರಡು. ಏನು ಪೇಮೆಂಟ್ ಬ್ಯಾಂಕ್ಸ್ ಅಂದ್ರೆ ಫಸ್ಟ್ ನೋಡೋಣ. ಇವುಗಳನ್ನ ಟಾಪಿಕ್ ಅನ್ನು ಹಂಗೆ ಅರ್ಥ ಮಾಡ್ಕೊಳ್ತಾ ಡಿಫರೆನ್ಸ್ ಅನ್ನು ಅರ್ಥ ಮಾಡ್ತೀವಿ. ಉಷಾ ತೋರಟ್ ಕಮಿಟಿ ಅಂತ ಇರುತ್ತೆ, ಅವರು ಒಂದು ಶಿಫಾರಸು ಕೊಡ್ತಾರೆ, ಪೇಮೆಂಟ್ ಬ್ಯಾಂಕ್ ಮಾಡಿ ಅಂತ.
ಈ ಉಷಾ ತೋರಟ್ ಕಮಿಟಿ ಏನಿದೆ, ಇವ್ರು ಕೊಟ್ಟಂತ ಶಿಫಾರಸಿನ ಆಧಾರದ ಮೇಲೆ ಪಾವತಿ ಬ್ಯಾಂಕ್ಗಳು, ಪೇಮೆಂಟ್ ಬ್ಯಾಂಕ್ಗಳನ್ನ ನೇಮಕ ಮಾಡ್ತಾರೆ. ಪೇಮೆಂಟ್ ಬ್ಯಾಂಕ್ಗಳನ್ನ ತಗೊಂಡ್ ಬರ್ತಾರೆ. ಭಾರತದಲ್ಲಿ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಪೇಮೆಂಟ್ ಬ್ಯಾಂಕ್ಸ್. ನೆಕ್ಸ್ಟ್ ಸಣ್ಣ ಹಣಕಾಸು ಬ್ಯಾಂಕ್ಗಳು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಕರೀತಾರೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ಇವು ನಚಿಕೇತ್ ಮೋರ್ ಅಂತೇಳಿ ಕಮಿಟಿ ಇದೆ. ಆ ಕಮಿಟಿ ಕೊಟ್ಟಂತ ಶಿಫಾರಸಿನ ಆಧಾರದ ಮೇಲೆ, ನಚಿಕೇತ್ ಮೋರ್ ಸಮಿತಿ ಆಧಾರದ ಮೇಲೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅನ್ನ, ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನ ಜಾರಿ ತರ್ತಾರೆ. ಹಂಗಾದ್ರೆ ಈ ಉಷಾ ತೋರಟ್ ಕಮಿಟಿ ಯಾವಾಗ ಶಿಫಾರಸು ಕೊಟ್ಟಿದ್ದು? 2020ರಲ್ಲಿ ಇದನ್ನ ಈ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಈ ಕಮಿಟಿಯನ್ನ ರಚಿಸ್ತಾರೆ. ಅವರು ಕೊಟ್ಟಂತ ವರದಿ ಆಧಾರದ ಮೇಲೆ ಪೇಮೆಂಟ್ ಬ್ಯಾಂಕ್ ಅನ್ನ ಜಾರಿ ತರಲಾಗುತ್ತೆ. ಉಷಾ ತೋರಟ್ ಅಂತೇಳಿ ಇವರು RBI ನ ಡೆಪ್ಯೂಟಿ ಗವರ್ನರ್ ಆಗಿದ್ರು. ಅವರ ಆಧಾರದ ಮೇಲೆ ಅವರನ್ನ ನೇಮಕ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿ ಪೇಮೆಂಟ್ ಬ್ಯಾಂಕ್ ಗಳನ್ನ ಮಾಡ್ಬೇಕು ಬೇಡ ಅನ್ನೋದನ್ನ ಕಮಿಟಿ ಮಾಡಿದಾಗ ಅವ್ರು ಕೊಟ್ಟಂತ ಶಿಫಾರಸಿನ ಮೇಲೆ ಪಾವತಿ ಬ್ಯಾಂಕ್ ಬರುತ್ತೆ. ಈ ನಚಿಕೇತ್ ಮೋರ್ ಕಮಿಟಿ ಇದೆಯಲ್ಲ, ಇದು 2013ರಲ್ಲಿ ಫಾರ್ಮ್ ಮಾಡ್ತಾರೆ. 2014ರಲ್ಲಿ ಇವ್ರು ರಿಪೋರ್ಟ್ ಕೊಡ್ತಾರೆ. ಅದರ ಆಧಾರದ ಮೇಲೆ ಸಣ್ಣ ಹಣಕಾಸು ಬ್ಯಾಂಕ್ ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನೆಕ್ಸ್ಟ್ ಈ ಪೇಮೆಂಟ್ ಬ್ಯಾಂಕ್ ಗಳಿದಾವಲ್ಲ, ಇವ್ರ ಕತೆ ಹೆಂಗೆ ನೋಡಿ. ಪ್ರತಿ ಕಸ್ಟಮರ್ ಇರ್ತಾನಲ್ಲ, ಗ್ರಾಹಕನಿಗೆ 1 ಲಕ್ಷ ರೂಪಾಯಿ ತನಕ ಠೇವಣಿ ಸ್ವೀಕಾರ ಮಾಡ್ಬೋದು. 1 ಲಕ್ಷ ರೂಪಾಯಿ ತನಕ ಠೇವಣಿ ಸ್ವೀಕಾರ ಮಾಡ್ಬೋದು ಅವನು ಅಷ್ಟೇ, ಆ ಅಕೌಂಟ್ ಹೋಲ್ಡರ್ ಆಗಿದ್ರೆ, ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ. ಆದ್ರೆ ಇದು ಯಾವುದೇ ಮೊತ್ತದ ಡೆಪಾಸಿಟ್ ಬೇಕಾದ್ರೂ ತಗೋಬಹುದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇಲ್ಲಿ ಪೇಮೆಂಟ್ ಬ್ಯಾಂಕಿಗೆ ಬಂದ್ರೆ ಯಾವುದೇ ರೂಪದಲ್ಲಿ ಸಾಲ ನೀಡೋದಕ್ಕೆ ಸಾಧ್ಯ ಇಲ್ಲ. ಪೇಮೆಂಟ್ ಬ್ಯಾಂಕ್ ಅಷ್ಟೇ, ಇದನ್ನ ಪೇಮೆಂಟ್ಗೋಸ್ಕರ ಮಾತ್ರ ಯೂಸ್ ಮಾಡೋದು. ಅದಕ್ಕೆ ಪೇಮೆಂಟ್ ಬ್ಯಾಂಕ್ ಅಂತ ಕರೆಯೋದು, ಪಾವತಿ ಬ್ಯಾಂಕ್ಗಳು ಅಂತ. ಆದ್ರೆ ಇವ್ರು ಸಾಲ ನೀಡೋದು ಆದ್ರೆ ಸಣ್ಣ ಸಾಲ ಮಾತ್ರ, ಸ್ಮಾಲ್ ಲೋನ್ಸ್, ಸ್ಮಾಲ್ ಲೆಂಡಿಂಗ್ ಅಷ್ಟೇ ಇವ್ರದ್ದು. ಸಣ್ಣ ಕೈಗಾರಿಕೆಗಳಿಗೆ, ಸಣ್ಣ ವ್ಯಾಪಾರ ವ್ಯವಹಾರಕ್ಕೆ ಮಾತ್ರ ನೀಡುವಂತದ್ದು ಸಣ್ಣ ಹಣಕಾಸು ಬ್ಯಾಂಕ್ಗಳ ಕರ್ತವ್ಯ. ಇವರು ಯಾವ ಸಾಲನೂ ನೀಡಂಗಿಲ್ಲ. ಪೇಮೆಂಟ್ ಬ್ಯಾಂಕ್ಗಳು ಸಾಲ ನೀಡಂಗಿಲ್ಲ. ಓನ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫಾರ್ ಪೇಮೆಂಟ್ ಪರ್ಪೋಸ್ ಅಷ್ಟೇ. ಸಣ್ಣ ಉಳಿತಾಯ ಖಾತೆ ತೆರಿಬಹುದು, ಅಂದ್ರೆ ಸ್ಮಾಲ್ ಸೇವಿಂಗ್ ಅಕೌಂಟ್ ಓಪನ್ ಮಾಡಬಹುದು. ಇವರು ಸಣ್ಣ ವ್ಯಾಪಾರ, MSMEಗಳು, ಅಸಂಘಟಿತ ವಲಯದವರು ಎಲ್ಲ ಹೋಗಿ ಅವರು ಡೆಪಾಸಿಟ್ ಓಪನ್ ಮಾಡಬಹುದು. ಮತ್ತೆ ATM ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಕೊಡ್ತಾರೆ ಇವರು. ಯಾರು? ಪೇಮೆಂಟ್ ಬ್ಯಾಂಕ್ಗಳು ATM ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ. ಇವರು ಸೇಮ್ ATM ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ. ಸಣ್ಣ ಹಣಕಾಸು ಬ್ಯಾಂಕ್ಗಳು ಇವರು ಕೊಡ್ತಾರೆ, ಇವರು ಕೊಡ್ತಾರೆ ATM ಕಾರ್ಡ್, ಡೆಬಿಟ್ ಕಾರ್ಡ್ಗಳನ್ನ. ನೆಕ್ಸ್ಟ್ ಇವರಿಗೆ ಕ್ರೆಡಿಟ್ ಕಾರ್ಡ್ ಗಳನ್ನ ವಿತರಣೆ ಮಾಡೋದಕ್ಕೆ ಅನುಮತಿ ಇಲ್ಲ. ಯಾಕಂದ್ರೆ ಸಾಲನೇ ಕೊಡಲ್ವಲ್ಲ, ಹಂಗಾಗಿ ಕ್ರೆಡಿಟ್ ಕಾರ್ಡ್ ಕೊಡಲ್ಲ ಅವರು. ಇವರು ಮಾತ್ರ 50% ಸಾಲದ ಪೋರ್ಟ್ಫೋಲಿಯೋ ಏನಿದೆಯಲ್ಲ, ಅದರಲ್ಲಿ 25 ಲಕ್ಷದವರೆಗೆ ಮುಂಗಡವನ್ನ, ಅಡ್ವಾನ್ಸ್ ಅನ್ನ ಕೊಡಬಹುದು. 25 ಲಕ್ಷ ಅಡ್ವಾನ್ಸ್ ನ ಕೊಡಬಹುದು. ಅದರಲ್ಲಿ 50% ಸಾಲದ ಪೋರ್ಟ್ಫೋಲಿಯೋ ಏನಿದೆಯಲ್ಲ, ಇದರ 25 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಬಹುದು, ಅಡ್ವಾನ್ಸ್ ಕೊಡಬಹುದು. ಇದಿಷ್ಟು ಡಿಫರೆನ್ಸ್ಗಳು ಯಾರ್ಯಾರಿಗೆ? ಪೇಮೆಂಟ್ ಬ್ಯಾಂಕ್ ಮತ್ತೆ ಸಣ್ಣ ಹಣಕಾಸು ಬ್ಯಾಂಕಿನ ನಡುವಿನ ವ್ಯತ್ಯಾಸ. ಓಕೆ, ಇಲ್ಲಿಗೆ ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಮತ್ತಷ್ಟು RBIಗೆ ಸಂಬಂಧಪಟ್ಟಂತ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮುಂದಿನ ಸೆಷನ್ ನಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು.